ಹಾಯ್ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಶ್ರವಂತ್ ಅವರಿದ್ದಾರೆ. ಅವರ ಜೊತೆ ಮಾತಾಡೋಣ ಇವಾಗ. ಹಾಯ್ ಶ್ರವಂತ್ ಅವರೇ, ನಮಸ್ಕಾರ. ನಮಸ್ತೆ. ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು? ಚೈಲ್ಡ್ಹುಡ್ ಒಂಥರ ತುಂಬ ಬೊಂಬಾಟಾಗೆ ಇತ್ತು. ಬಿಕಾಸ್ ನಾನು ಬಂದ್ಬಿಟ್ಟು ಐ ವಾಸ್ ಏನಂತಾರೆ ತುಂಬ ನಾಟಿ ಕಿಡ್ ಅಂತ ಹೇಳ್ತಾರಲ್ಲ, ಆ ಥರ ಕೂತ್ ಜಾಗದಲ್ಲಿ ಕೂತ್ಕೋತಾ ಇರಲಿಲ್ಲ. ನಮ್ಮ ಅಪ್ಪಂಗೆ ಬಹುಶಃ ನಾನು ಹುಟ್ಟಿದ್ಮೇಲೆ BP ಶುಗರ್ ಎಲ್ಲ ಬರೋದಕ್ಕೆ ಶುರುವಾಯಿತು. ಆ ಲೆವೆಲ್ಗೆ ಐ ವಾಸ್ ನಾಟಿ ಕಿಡ್ ಆ್ಯಂಡ್ ತುಂಬ ಗಲಾಟೆ ಹಠ ಮಾಡೋಂಥ ಹುಡುಗ ಆಗಿದ್ದೆ. ಇವಾಗ ಹೇಗೆ ಕೂತಿದ್ದೀನಿ ಆ ಥರ ಇರಲಿಲ್ಲ ನಾನು. ಆ್ಯಂಡ್ ತುಂಬ ನಟೋರಿಯಸ್, ತುಂಬಾ ನಟೋರಿಯಸ್ ನಾನು. ಇನ್ಫ್ಯಾಕ್ಟ್ ನಮ್ಮ ಡ್ಯಾಡಿ ಬಂದ್ಬಿಟ್ಟು ಹರಕೆ ಎಲ್ಲ ಹೊತ್ಕೋತಾ ಇದ್ರು ದೇವ್ರ ಹತ್ರ. ದೇವ್ರೆ ನಿನಗೆ ಕೈ ಮುಗಿತೀನಿ, ಇವನಿಗೆ ಒಂದ ಮಾತು ಹೋಗಿಸ್ಬಿಡು, ಇಲ್ಲಾಂದ್ರೆ ಕಿವಿ ಕೇಳಿಸೋದು ನಿಲ್ಲಿಸ್ಬಿಡು, ಒಂದ ಕಿವಿಡಾಗ್ಬಿಡ್ಲಿ ಇಲ್ಲ ಮೂಗಾಗ್ಬಿಡ್ಲಿ ಅಂತ ಹರಕೆ ಎಲ್ಲ ಹೊತ್ಕೋತಾ ಇದ್ರು. ಆ ಲೆವೆಲ್ಗೆ ನಟೋರಿಯಸ್ ಆಗಿದೆ. ಆ್ಯಂಡ್ ಸ್ಕೂಲಿಂಗ್ ಆ್ಯಸ್ ಯೂಶುವಲ್ ಲೈಕ್ ಎಲ್ಲಿ ಮಾಡಿದ್ದು ನೀವು ಸ್ಕೂಲಿಂಗ್? ಸ್ಕೂಲಿಂಗ್ ಸೆಂಟ್ ಮೇರಿಸ್ ಪಬ್ಲಿಕ್ ಸ್ಕೂಲ್ ಅಂತ, ಲೈಕ್ RT ನಗರಲ್ಲೇ ನಮ್ಮ ಮನೆ ಹತ್ರನೇ ಇದ್ದಿದ್ದಂಥ ಸ್ಕೂಲ್ ಅದು. ಮನೆ ಹತ್ರ ಇದ್ದಿದ್ದು ನಮ್ಮ ಅಪ್ಪ ಅಮ್ಮಂಗೆ ಪ್ಲಸ್ ಆಯಿತು, ಬಿಕಾಸ್ ಪಿಕಪ್ ಡ್ರಾಪ್ ಎಲ್ಲ ಈಸಿ ಆಗ್ತಾಯಿತ್ತು. ಬಟ್ ನನಗೆ ತುಂಬ ಮೈನಸ್ ಆಗ್ತಾಯಿತ್ತು. ಯಾಕೆಂದರೆ ಸ್ಕೂಲ್ HOD ಮತ್ತು ಹೆಡ್ ಮಾಸ್ಟರ್ ಎಲ್ಲ ಟೀಚರ್ಸ್ಗೆ ಮನೆ ಗೊತ್ತಾಗ್ಬಿಟ್ಟಿತ್ತು ನಂದು. ಕಂಪ್ಲೇಂಟ್ ಮಾಡೋದಕ್ಕೆ ತುಂಬ ಈಸಿ ಆಗ್ತಾಯಿತ್ತು. ನಮ್ಮ ಅಪ್ಪ ಅಮ್ಮನ ಕರ್ಸ್ಕೊಳಕ್ಕೆ ಈಸಿ ಆಗ್ತೈತಿ, ಇಲ್ಲ ಅವರೇ ನಮ್ಮ ಮನೆಗೆ ಬಂದು ಕಂಪ್ಲೇಂಟ್ ಮಾಡೋದಕ್ಕೆ ಈಸಿ ಆಗ್ತೈತೆ. ಆ್ಯಂಡ್ ಐ ವಾಸ್ ಅ ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಓಕೆ, ನೋಡಿದ್ರೇನೆ ಗೊತ್ತಾಗುತ್ತೆ ಲಾಸ್ಟ್ ಬೆಂಚ್ ಅಂತ. ಸೊ ಒಂಥರ ಚೆನ್ನಾಗಿತ್ತು. ಐ ವಾಸ್ ದಿ ಓನ್ಲಿ ಒನ್ ಪರ್ಸನ್ ಅನ್ಸುತ್ತೆ ಔಟ್ಸ್ಟ್ಯಾಂಡಿಂಗ್ ಸಿಕ್ಕಾಪಟ್ಟೆ. ಬಟ್ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಭಾಗವಹಿಸ್ತಿದ್ದೆ. ಡ್ಯಾನ್ಸ್, ಸ್ಪೋರ್ಟ್ಸ್ ಅದೆಲ್ಲ ಸ್ವಲ್ಪ ಜಾಸ್ತಿ. ಸೊ ಡಾನ್ಸ್ ಎಲ್ಲ ಮಾಡ್ತೀರಲ್ಲ? ಸೊ ಆ ಇಂಟ್ರೆಸ್ಟೇ ಇವತ್ತು ನನ್ನನ್ನು ಸಿನಿಮಾ ಇಂಡಸ್ಟ್ರಿ ಅಥವಾ ಸೀರಿಯಲ್ ಇಂಡಸ್ಟ್ರಿ ಮೀಡಿಯಾಗೆಲ್ಲ ಕರ್ಕೊಂಡು ಬಂದಿದ್ದು ಅದೇ ಇಂಟ್ರೆಸ್ಟ್. ಸೊ ಒಂದು ಲೆಕ್ಕದಲ್ಲಿ ಔಟ್ಸ್ಟ್ಯಾಂಡಿಂಗ್. ಓದಿಲ್ಲ, ಅದೊಂದು ಬೇಜಾರಿದೆ. ಇವಾಗ ಬೇಜಾರಾಗತ್ತೆ, ಏನು ಪ್ರಯೋಜನ ಇಲ್ಲ. ಆದ್ರೂ ನೀವು ಅಚೀವ್ ಮಾಡಿದ್ದೀರಲ್ಲ ಇಷ್ಟೊಂದು. ಅಚೀವ್ ಅಂತ ಏನೂ ಮಾಡಿಲ್ಲ ಇನ್ನು, ಇವಾಗ ಜರ್ನಿ ಸ್ಟಾರ್ಟ್ ಆಗಿದೆ ಅಂತ ಅನಿಸ್ತಾ ಇದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಮತ್ತೆ ನಿಮ್ಮ ಇದು ಕಾಲೇಜ್ ಎಲ್ಲ ಎಲ್ಲಿ? ಕಾಲೇಜ್ ಬೇಸಿಕಲಿ PUC ಬಂದ್ಬಿಟ್ಟು ಪ್ರೆಸಿಡೆನ್ಸಿ ಕಾಲೇಜ್ ಅಂತ ಅಲ್ಲಿ ಮಾಡಿದ್ದು. ಆ್ಯಂಡ್ ಸ್ಟಡೀಸ್ನ ನಾನು ಸೀರಿಯಸ್ ಆಗಿ ತೊಗೊಳೋದಕ್ಕೆ ಶುರು ಮಾಡಿದೆ ಇನ್ ಮೈ ಡಿಗ್ರಿ. ಸೈನ್ಸ್ ಸ್ಟೂಡೆಂಟ್ ಎಲ್ಲ ಅಲ್ಲ, ಸೈನ್ಸ್ ಎಲ್ಲ ತಲೆಗೆ ಹತ್ತತಾನೂ ಇರಲಿಲ್ಲ. ಕಾಮರ್ಸ್ ಸ್ಟೂಡೆಂಟೇ. BCom ಮಾಡ್ತಾಯಿದ್ದೆ ಮಹಾವೀರ್ ಜೈನ್ ಕಾಲೇಜಲ್ಲಿ. ಆವಾಗಲೇ ಸ್ಟಡೀಸ್ನ ಸ್ವಲ್ಪ ಸೀರಿಯಸ್ ಆಗ್ತಾರೆ. ಯಾಕಂದರೆ ಅಪ್ಪ ಪಾಕೆಟ್ ಮನಿ ಕೊಡೋದು ನಿಲ್ಲಿಸ್ಬಿಟ್ಟಿದ್ರು. ಓಕೆ, ನಾನೇ ಓದಿ ನಾನೇ ಸಂಪಾದನೆ ಮಾಡ್ಬೇಕು ಇನ್ಮೇಲೆ ಅನ್ನೋ ಕಾರಣಕ್ಕೆ ನಾನು ಸ್ಟಡೀಸ್ನ ಆವಾಗ ಸೀರಿಯಸ್ ಆಗಿ ತೊಗೊಂಡೆ. ಆ್ಯಂಡ್ ದಟ್ಸ್ ವೆರ್ ಇನ್ ಲೈಕ್ ಐ ಎಂಟರ್ಡ್ ಇನ್ ಟು ಆ್ಯಂಕರಿಂಗ್. ಅಂದರೆ ನೀವು ಮಾಡ್ತಿರೋಂಥ ನಿರೂಪಣೆ ಕೆಲಸಕ್ಕೆ ನಾನು YouTube ಚಾನಲ್ ಅಂತ ಇತ್ತು, ಉದಯ ಮ್ಯೂಸಿಕ್ ಅಂತ, ಆಮೇಲೆ ಚೇಂಜ್ ಆಯಿತು. ಸೊ ಅಲ್ಲಿ ಆಲ್ಮೋಸ್ಟ್ ಲೈಕ್ ಫಾರ್ ಅಬೌಟ್ 6.5 years ಆ್ಯಂಕರಿಂಗ್ ಮಾಡ್ತಿದ್ದೆ. ಅಲ್ಲಿಂದ ಹಾಗೆ ನಾನು ನೋಡಿದ್ದೀನಿ ಅವಾಗ. ಥ್ಯಾಂಕ್ ಯು. ಸೊ ಅಲ್ಲಿಂದ ಹಾಗೆ ಸೊ ನಿಮ್ದು ಆ್ಯಂಕರಿಂಗ್ ಇಂದ ಹಂಗೆ ಸೀರಿಯಲ್ ಸ್ಟಾರ್ಟ್. ಆ್ಯಂಕರಿಂಗ್ ಇಂದ ಮೂವೀಸ್ ಇಂದ ಸೀರಿಯಲ್ಸ್. ಒಂಥರ ಜರ್ನಿ, ಒಂಥರ ಅಪ್ಸ್ ಆ್ಯಂಡ್ ಡೌನ್ಸ್. ಈ ಇದರಲ್ಲಿ ಹಾಸ್ಪಿಟಲ್ಸ್ ಅಲ್ಲಿ ಯೂಶುವಲ್ ಆಗಿ ECG ಗ್ರಾಫ್ ಇರುತ್ತಲ್ಲ, ಆ ಥರ. ಲೈಕ್ ಸೀರಿಯಲ್ಸ್ ಯಾವ್ದು ಮಾಡಿದ್ದೀರಾ ಇಲ್ಲಿವರೆಗೂ? ಸೀರಿಯಲ್ಸ್ ಬಂದು ಮೈ ಫಸ್ಟ್ ಸೀರಿಯಲ್ ಆಸ್ ಅನ್ ಆಕ್ಟರ್ ಆಸ್ ಅ ಹೀರೋ ವಾಸ್ ಮಧುಬಾಲ ಅಂತ. ಸುವರ್ಣ ಚಾನಲ್ ಅಲ್ಲಿ ಅದು ಟೆಲಿಕಾಸ್ಟ್ ಆಯಿತು. ಬಂಗಾರಿ ಅಂತ, ಅದು ಕಲರ್ ಸೂಪರ್ ಚಾನಲ್ ಅಲ್ಲಿ. ಹೆಂಗಿತ್ತು ನಿಮ್ಗೆ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಮಾಡಿದಾಗ ಕ್ಯಾಮ್ರಾ ಮುಂದೆ? ಅಂದರೆ ನಾನು ಮಧುಬಾಲ ಸೀರಿಯಲ್ ಮಾಡೋದಕ್ಕಿಂತ ಮುಂಚೆ ಕಂಪ್ಲೀಟೆಡ್ ಆಲ್ಮೋಸ್ಟ್ 13 ಸಿನಿಮಾಸ್. ಅದರಲ್ಲಿ 5 ಸಿನಿಮಾಸ್ ಆಸ್ ಅ ಲೀಡ್ ಆ್ಯಂಡ್ ಜೂನಿಯರ್ ಆರ್ಟಿಸ್ಟ್ ಆಗೋ ಮಾಡಿಬಿಟ್ಟಿದ್ದೀನಿ ಚಾನ್ಸ್ ಸಿಗದಾಗ. ಅದೆಲ್ಲ ಸೇರಿಸಿ ಒಂದು 13 ಸಿನಿಮಾ ಕಂಪ್ಲೀಟ್ ಆಗಿಬಿಟ್ಟಿತ್ತು. ಸೊ ಸೀರಿಯಲ್ ಮಾಡುವಾಗ ಅಂದರೆ ಸಿನಿಮಾದಲ್ಲಿ ಯೂಶುವಲ್ ಆಗಿ ಒಂದಿನಕ್ಕೆ 3 ಸೀನ್ ಅಥವಾ 4 ಸೀನ್ ತೊಗೋತಾರೆ. ತುಂಬ ರೆಸ್ಟ್ ಮಾಡೋದಕ್ಕೆ ತುಂಬ ಟೈಮ್ ಇರುತ್ತೆ, ಪ್ರಿಪೇರ್ ಆಗೋದಕ್ಕೆ ತುಂಬ ಟೈಮ್ ಇರುತ್ತೆ. ಅದೆಲ್ಲ ಚೆನ್ನಾಗಿ. ಮತ್ತು ನಮಗೆ ಅಂತ ಕ್ಯಾರವನ್ ಕೊಡ್ತಾರೆ, ಕ್ಯಾರವನಲ್ಲಿ ಹೋಗಿ ನಿದ್ದೆ ಮಾಡೋದು ಅದೆಲ್ಲ ಮಾಡ್ತಾ ಇದ್ವಿ. ಬಟ್ ಸೀರಿಯಲಲ್ಲಿ ಹಾಗಲ್ಲ. ದಿನಕ್ಕೆ ಇಷ್ಟು ಅಂತ ಒಂದು ಪ್ರೋಗ್ರಾಮ್ ಇರುತ್ತೆ, ಪ್ರೊಬೆಬ್ಲಿ 12 to 13 ಸೀನ್ಸು. ಕೂತ್ಕೊಳ್ಳೋಕ್ಕೂ ಟೈಮ್ ಇರಲ್ಲ, ಕೇರ್ಕೊಳ್ಳೋಕ್ಕೂ ಟೈಮ್ ಇರಲ್ಲ. ಸೊ ಸೀರಿಯಲ್ ಆ ಪ್ಯಾಟರ್ನಲ್ಲಿ ವರ್ಕ್ ಮಾಡೋದ್ರಿಂದ ಬಿಗಿನಿಂಗ್ ಸ್ಟೇಜಸಲ್ಲಿ ಸ್ವಲ್ಪ ಕಷ್ಟ ಆಯಿತು. ಬಟ್ ಹೋಗ್ತಾ ಅಭ್ಯಾಸ. ಇವಾಗ ಎಷ್ಟೊಂದು ಜನರಿಗೆ ಆ್ಯಂಕರ್ ಆಗಬೇಕು ಇಲ್ಲ ಸೀರಿಯಲಲ್ಲಿ ಮಾಡಬೇಕು ಅಂತ ಆಸೆ ಇರುತ್ತಲ್ಲ, ಅವ್ರಿಗೆಲ್ಲ ಒಂದು ಚಿಕ್ಕ ಅಡ್ವೈಸ್ ಕೊಡ್ತೀರಾ? ಒಂದು, ಗುಡ್ ಲುಕಿಂಗ್ ಆಗಿರಬೇಕು. ಇನ್ನೊಂದು, ನೀವು ಯಾವ ಭಾಷೆ ಇಟ್ಕೊಂಡು ನೀವು ಸಾಧನೆ ಮಾಡಬೇಕು ಅಂತಿದ್ರೆ ಆ ಭಾಷೆಯ ಫ್ಲೂಯೆನ್ಸಿ ಅಂದರೆ ಹಿಡಿತಾ ಇರಬೇಕು ನಿಮಗೆ. ಅದು ಬಿಟ್ಟು ಏನೇ ಕೆಲಸ ಮಾಡಬೇಕು ಅಂತಂದ್ರೂ ಒಂದು ಡೆಡಿಕೇಶನ್, ಒಂದು ಕಮಿಟ್ಮೆಂಟ್ ಅನ್ನೋದು, ಡಿಟರ್ಮಿನೇಷನ್ ಅನ್ನೋದಿತ್ತು ಅಂತಂದರೆ, ಫೋಕಸ್ಡ್ ಆಗಿದ್ರೆ. ಸೊ ಡೆಡಿಕೇಟೆಡ್ ಆಗಿದ್ರೆ ಸಾಕು, ಏನಾದ್ರೂ ಸಾಧಿಸ್ಬೋದು ಅಂತ ಹೇಳ್ತಿದ್ದೀರಾ. ಆ ಡೆಡಿಕೇಶನ್ ಅನ್ನೋದು ಎಲ್ಲ ಕರ್ಕೊಂಡು ಹೋಗುತ್ತೆ ನಮ್ಮನ್ನ. ಲೈಕ್ ಮೂವೀಸ್ ಇನ್ನ ಯಾವ್ದು ಮಾಡಿದ್ದೀರಾ? ಮೊದಲನೇ ಸಿನಿಮಾ ಚಿಕ್ಕಮಗಳೂರ ಚಿಕ್ಕಮಲ್ಲಿಗೆ ಅಂತ. ಲೈಕ್ ಪೂಜಾ ಗಾಂಧಿ ಅವ್ರ ಸಿಸ್ಟರ್ ರಾಧಿಕಾ ಗಾಂಧಿ ಅಂತ ಅದರಲ್ಲಿ ಆ್ಯಕ್ಟ್ ಮಾಡಿದ್ರು ಹೀರೋಯಿನ್ ಆಗಿ. ಅದಾದಮೇಲೆ ನಾವಿಕಾ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದರಲ್ಲಿ ಫಾರ್ ದಿ ಫಸ್ಟ್ ಟೈಮ್ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೆ ಹೀರೋ ಆಗಿ.
ಅದಾದಮೇಲೆ ಇಟ್ ವಾಸ್ ಪರಾರಿ, ಆ ದಿನಗಳು. ಆಮೇಲೆ ರೀಸೆಂಟಾಗಿ ಅಮ್ಮ ಐ ಲವ್ ಯು ಫೇಮ್ ಚೈತನ್ಯ ಅವರು ಡೈರೆಕ್ಟ್ ಮಾಡಿದ್ದಂಥ ಸಿನಿಮಾ ಅದು. ಅದಾದಮೇಲೆ ಇಟ್ ವಾಸ್ ನೆನಪಿದೆಯಾ. ನೆನಪಿದೆಯಾ ಅನ್ನೋ ಸಿನಿಮಾ ವಾಸ್ ಮೈ ಲಾಸ್ಟ್ ಸಿನಿಮಾ ಆಸ್ ಅ ಲೀಡ್ ಆ್ಯಕ್ಟರ್. ಓಕೆ, ಇವಾಗ ಫ್ಯೂಚರ್ ಏನಾದರೂ ಪ್ರಾಜೆಕ್ಟ್ ಸೈನ್ ಮಾಡಿದ್ದೀರಾ? ಫ್ಯೂಚರ್ಗೆ ಸದ್ಯಕ್ಕೆ ಐ ಆಮ್ ಇಂಟು ಡೈರೆಕ್ಷನ್. ಕಲರ್ಸ್ ಕನ್ನಡಕ್ಕೆ ಐ ಆಮ್ ಡೈರೆಕ್ಟಿಂಗ್ ಸೀರಿಯಲ್ಸ್. ಇವಾಗ ರೀಸೆಂಟಾಗಿ ಕಲರ್ ಸೂಪರ್ಗೆ ಮನೆಯ ಮಂತ್ರಾಲಯ ಅಂತ ಸೀರಿಯಲ್ ಮಾಡಿದ್ದೆ. ಆ್ಯಂಡ್ ರಂಗನಾಯಕಿ ಅಂತ ಕರೆಂಟ್ಲಿ ನಡೀತಾ ಇರೋಂಥ ಪ್ರಾಜೆಕ್ಟ್. ಅದಕ್ಕೆ ನಾನು ಡೈರೆಕ್ಟರ್, ಕೊರಿಯೋಗ್ರಾಫರ್ ಕಮ್ ಸ್ಟಂಟ್ ಮಾಸ್ಟರ್ ಆಗಿ, ಸ್ಟಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫ್ಯೂಚರ್ ಬಂದ್ಬಿಟ್ಟು ನನ್ನ ಪ್ಲ್ಯಾನ್ಸ್ ಇರೋದು, ನನ್ನ ಆ್ಯಂಬಿಷನ್ ಫಾರ್ ಮೀ ಟು ಕಮ್ ಇನ್ ಟು ದಿಸ್ ಇಂಡಸ್ಟ್ರಿ ಟು ಪ್ರೊಡ್ಯೂಸ್ ಅ ಸಿನಿಮಾ. ಓಕೆ, ನೈಸ್. ಆ ಮೂವಿನ ನಾನೇ ಪ್ರೊಡ್ಯೂಸ್ ಮಾಡಿ ನಾನೇ ಡೈರೆಕ್ಟ್ ಮಾಡಬೇಕು. ಆ್ಯಂಡ್ ಎಸ್, ನಾನು ಆ್ಯಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ನಾನೇ ಪ್ರೊಡ್ಯೂಸ್ ಮಾಡಿ ನಾನೇ ಡೈರೆಕ್ಟ್ ಮಾಡಬೇಕು ಮೂವಿನ ಅನ್ನೋದು ಆ್ಯಂಬಿಷನ್, ಅಲ್ಟಿಮೇಟ್ ಅದು. ಅದಕ್ಕೋಸ್ಕರ ಹೊಡೆದಾಟ ಅಷ್ಟೇ. ಸೊ ಇವಾಗ ನೀವು ಸೀರಿಯಲ್ಸ್ ಮಾಡಿದ್ದೀರಾ, ಮೂವಿ ಮಾಡಿದ್ದೀರಾ, ನಿಮ್ಗೆ ಯಾವ್ದು ತುಂಬ ಟಫ್ ಅನಿಸ್ತು ಆ್ಯಕ್ಟಿಂಗಲ್ಲಿ? ಇಲ್ಲ ಎಕ್ಸ್ಪೀರಿಯನ್ಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗೆ? ಇಲ್ಲ, ಆ್ಯಕ್ಟಿಂಗಲ್ಲಿ ಬೇಸಿಕಲಿ ನನಗೆ ಅನಿಸಿದ್ದು ಒಂದು, ನನ್ನ ಪರ್ಸ್ನಲ್ ಒಪಿನಿಯನು, ಆ್ಯಕ್ಟಿಂಗ್ ಸಿಕ್ಕಾಪಟ್ಟೆ ಈಸಿ, ನಿಜವಾಗ್ಲೂ ತುಂಬ ಈಸಿ. ಆ್ಯಂಡ್ ಪ್ರಪಂಚದಲ್ಲೇ, ನನ್ನ ಪ್ರಕಾರ ಪ್ರಪಂಚದಲ್ಲೇ ತುಂಬ ಲವೆಬಲ್ ಜಾಬ್ ಅಂತಂದರೆ ಒಂದು ಆ್ಯಂಕರಿಂಗ್, ಒಂದು ಆ್ಯಕ್ಟಿಂಗ್ ನನ್ನ ಪ್ರಕಾರ. ಪ್ಯಾಷನ್ ಇತ್ತು ಅಂತಂದರೆ ಒಂದು ಬ್ಯೂಟಿ. ಅಂದರೆ ಬೇರೆ ಯಾವುದೋ ಕ್ಯಾರೆಕ್ಟರ್ನ ನಾವು ಕ್ಯಾಮ್ರಾ ಮುಂದೆ ಬಂದು ಪ್ಲೇ ಮಾಡ್ತಾ ಇರ್ತೀವಿ. ಆ್ಯಂಡ್ ಒಂದು ಫೇಮ್ ಅನ್ನೋದು ಸಿಗ್ತಾ ಇರುತ್ತೆ, ಒಂದು ಸ್ಟಾರ್ಡಮ್ ಸಿಗ್ತಾ ಇರುತ್ತೆ, ಹೊರಗಡೆ ಹೋದರೆ ಸೆಲ್ಫೀಸು, ಆಟೋಗ್ರಾಫ್ಸ್ ಅದೆಲ್ಲ ಸಿಗ್ತಾ ಇರುತ್ತೆ. ಸೊ ಆ್ಯಕ್ಟಿಂಗ್ ಅನ್ನೋದು ಯಾವುದೋ ಒಂದು ಪಾತ್ರನ ನಾವು ಆ ಪಾತ್ರನ ಅರ್ಥ ಮಾಡಿಕೊಂಡು ಒಂದು ಚಾಲೆಂಜ್ ಆಗಿ ತೊಗೊಂಡು ಆ್ಯಕ್ಟ್ ಮಾಡೋದಿದೆಯಲ್ಲ, ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಸೊ ಆ್ಯಕ್ಟಿಂಗಲ್ಲಿ ಟಫ್ ಅನ್ಸೋದು ಇಲ್ಲವೇ ಇಲ್ಲ. ಬಿಗಿನಿಂಗ್, ಇನಿಷಿಯಲ್ ಸ್ಟೇಜಸಲ್ಲಿ ಬಿಗಿನರ್ಸ್ಗೆ ಟಫ್ ಆಗ್ಬೋದೇನೋ, ಬಟ್ ಒಂದ್ಸಲ ಅರ್ಥ ಆದಮೇಲೆ ಅದ್ರದ್ದು ಒಂದು ಗ್ರಿಪ್ ಅನ್ನೋದು ಸಿಕ್ಕಿದ್ಮೇಲೆ ಆ್ಯಕ್ಟಿಂಗ್ ಈಸ್ ಒನ್ ಆಫ್ ದಿ ಬ್ಯೂಟಿಫುಲ್ ಜಾಬ್. ಟಫ್ ಅನ್ಸೋದು ಡೈರೆಕ್ಷನ್ ನನಗೆ. ಇವಾಗ ಸೀರಿಯಲ್ಸ್ ಮಾಡ್ತಿರೋದ್ರಿಂದ ನನಗೆ, ನಾನು ಆ್ಯಕ್ಟಿಂಗ್ ಮಾಡ್ತಿರ್ಬೇಕಾದ್ರೆ ಎಷ್ಟೋ ಜನ ಡೈರೆಕ್ಟರ್ಗಳಿಗೆ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ನಾನು. ಸೈಕಲ್ ಹೊಡೆದಿದ್ದೀನಿ. ಇಲ್ಲ, ಏನೇ ನಾಟಿ ಕಿಡ್ ಆಗಿದ್ರು ನಮ್ಮಪ್ಪ ಈ ಬಾಹುಬಲಿ ಥರ ನನ್ನ ಪ್ರಮಾಣ ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ರು ಮೊದಲನೇ ಸಿನಿಮಾ ಮಾಡೋದಕ್ಕಿಂತ ಮುಂಚೆ. ನೀನು ಇಷ್ಟು ವರ್ಷ ನನಗೇನು ಟಾರ್ಚರ್ ಕೊಟ್ಟಿದೆಯಾ, ಬೇರೆ ಡೈರೆಕ್ಟರ್ಗೆ ಅಥವಾ ಪ್ರೊಡ್ಯೂಸರ್ಗೆ ಆ ಥರ ಟಾರ್ಚರ್ ಕೊಡಬಾರ್ದು ಅಂತ ಆಣೆ ಮಾಡು ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಸೊ ಆ ಥರ ಟಾರ್ಚರ್ ಆಗಿರಲಿಲ್ಲ, ಬಟ್ ಸೈಕಲ್ ಹೊಡಿತಾ ಇದ್ದೆ, ಸೋಂಬೇರಿ ಆಗಿದ್ದೆ ಆರ್ಟಿಸ್ಟ್ ಆಗಿದ್ದಾಗ. ಈ ಡೈಲಾಗ 3 ಪೇಜ್ ಅಷ್ಟೇನಾ, ಏ ಕಮಾನ್ ಮ್ಯಾನ್ ನಾನು ತೊಗೊಂತೀನಿ ಶರ್ಟ್ ಹಂಗೆ ಹಂಗೆ ಈಸಿಯಾಗಿ ಅದು ಒಂದು ಫ್ಲೋನಲ್ಲಿ ಹೋಗ್ಬಿಡ್ತಾ ಇತ್ತು. ಬಟ್ ಡೈರೆಕ್ಷನ್ ಅಂದರೆ ಇಟ್ಸ್ ಸಮಥಿಂಗ್ ಲೈಕ್, ಒಂದು ಸೀನ್ ಶೂಟ್ ಮಾಡ್ತಾ ಇರ್ತೀವಿ, ಒಂದು ಸೀನ್ ಶೂಟ್ ಮಾಡ್ತಿರ್ಬೇಕಾದ್ರೆ ನೆಕ್ಸ್ಟ್ ಸೀನ್ ಏನು, ಹೇಗೆ ಕಂಪೋಸ್ ಮಾಡ್ಕೊಳ್ಳೋದು, ಆರ್ಟಿಸ್ಟ್ಗಳಿಗೆ ಹೇಗೆ ಹೇಳ್ಕೊಡೋದು, ಬೈ ಚಾನ್ಸ್ ಆರ್ಟಿಸ್ಟ್ಗಳೇನಾದರೂ ಡೌಟ್ಸ್ ಕೇಳಿದ್ರೆ ನಾವು ಅದನ್ನು ಕ್ಲಾರಿಫೈ ಮಾಡಬೇಕು, ಅದೆಲ್ಲ ಇರುತ್ತೆ. ಸೊ ಡೈರೆಕ್ಟರ್ ಆದಮೇಲೆ ನನಗೆ, ನಾನೊಬ್ಬ ಆ್ಯಕ್ಟರ್ ಆಗಿ ನನ್ನ ಡೈರೆಕ್ಟರ್ಗಳಿಗೆ ಎಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದೀನಿ ಅನ್ನೋದು ನನಗೆ ಅದು ಮಿರರ್ ಆಗಿ ರಿಫ್ಲೆಕ್ಟ್ ಆಗೋದಕ್ಕೆ ಶುರು ಆಯಿತು. ಇವಾಗ ಡೈರೆಕ್ಷನಲ್ಲಿ ನೀವು ಯಾವ ಮೂವಿ ಮಾಡಿದ್ದೀರಾ? ಮೂವಿ ಮಾಡಿಲ್ಲ, ಸೀರಿಯಲ್ಸ್ ಮಾತ್ರ. ಸೀರಿಯಲ್ಸ್ ಮೂವಿ ಮಾಡುವಂತ ಭಾಗ್ಯ ಇನ್ನೂ ಸಿಕ್ಕಿಲ್ಲ, ಸಿಗುತ್ತೆ, ಅತಿ ಶೀಘ್ರದಲ್ಲಿ ನಿಮ್ಗೆ ಸಿಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮಗೆ ಯಾರು ಫೇವ್ರೇಟ್ ನಮ್ಮ ಇಂಡಸ್ಟ್ರಿಯಲ್ಲಿ? ಫೇವ್ರೇಟ್ ಅಂತ ತುಂಬಾ ಜನ ಇದ್ದಾರೆ. ಯಾರು ಇನ್ಸ್ಪಿರೇಷನ್ ಇಂದ ನೀವು ಈ ಫೀಲ್ಡ್ಗೆ ಬಂದಿದ್ದೀರಾ? ಇನ್ಸ್ಪಿರೇಷನ್ ಅಂತ ಇರೋದು ಒಬ್ಬರೇ, ಅಂದರೆ ತುಂಬ ಜನಕ್ಕೆ ಇವತ್ತು ಇನ್ಸ್ಪಿರೇಷನ್. ಅವ್ರು ಇವತ್ತು ದೈಹಿಕವಾಗಿ ನಮ್ಮ ಜೊತೆ ಇಲ್ಲ ಅಂತಂದ್ರೂ ಯಾವಾಗಲೂ ನಮ್ಮ ಜೊತೆಗೆ ಅವ್ರು ಇರ್ತಾರೆ. ಅವರ ನೆನಪುಗಳು ಅಂದರೆ ಶಂಕರ್ನಾಗ್ ಸರ್. ಶಂಕರ್ನಾಗ್ ಸರ್ ಮೇಜರ್ ಇನ್ಸ್ಪಿರೇಷನ್. ಯಾಕೆಂತಂದರೆ ನಾನು ಲೈಕ್ ಬುದ್ಧಿ ಬಂದಾಗಿಂದ ನಾನು ಶೂಟಿಂಗ್ ನೋಡಿಕೊಂಡೇ ಬೆಳೆದಿದ್ದು ನಾನು. ಅದಕ್ಕೆ ಪ್ರೊಬೆಬ್ಲಿ ನಾನು ನಟೋರಿಯಸ್ ಕಿಡ್ ಆಗಿದ್ದು ಅನ್ಸುತ್ತೆ. ಸ್ಕೂಲ್ಗೆ ಹೋಗಿ ಕೂಡ್ಸಿದ್ರೆ ನಂಗೆ ಟಾರ್ಚರ್ ಆಗೋದು. ಮೈ ಡ್ಯಾಡ್ ವಾಸ್ ಅ ಫಿಲಿಮ್ ಪ್ರೊಡ್ಯೂಸರ್ ಆ್ಯಂಡ್ ಈವನ್ ಮೈ ಗ್ರ್ಯಾಂಡ್ ಪಾ ವಾಸ್ ಅ ಫಿಲಿಮ್ ಪ್ರೊಡ್ಯೂಸರ್. ಸಂಧ್ಯಾ ರಾಗ, ಕವಲೆರಡು ಕುಲಬಂಧು, ರಾಜದುರ್ಗದ ರಹಸ್ಯ, ರಾಜ್ಕುಮಾರ್ ಸರ್ದು ಅಪ್ಪಾಜಿದು ಒಂದಷ್ಟು ಸಿನಿಮಾಗಳು ತೆಗೆದಿದ್ರು, ಆ್ಯಂಡ್ ಶಂಕರ್ನಾಗ್ ಸರ್ದು ಒಂದಷ್ಟು ಸಿನಿಮಾಗಳು ತೆಗೆದಿದ್ರು. ಸೊ ಚಿಕ್ಕ ವಯಸ್ಸಿಂದನೂ ಶಂಕರ್ನಾಗ್ ಸರ್ ಸೆಟ್ಗೆ ತುಂಬ ಹೋಗ್ತಾ ಇದೆ. ಜಯಬೇರಿ ಅಂತ ಒಂದು ಮೂವಿ ನಡೀತಾ ಇತ್ತು ಆ ಟೈಮಲ್ಲಿ. ಆವಾಗ ಲೈಕ್ ಶೂಟಿಂಗ್ ಅಂದರೆ ಏನೋ ಒಂಥರ ಅಟ್ರಾಕ್ಷನ್, ಲೈಟ್ಸ್ ಆನ್ ಆಗಿರುತ್ತೆ. ಚಿಕ್ಕ ವಯಸ್ಸಲ್ಲೇ ನಾನು ಹೀರೋಯಿನ್ನ ನೋಡೋಕೆ ಹೋಗ್ತಾ ಇದ್ದೆ, ಯಾರು ಹೀರೋಯಿನ್ ಚೆನ್ನಾಗಿದ್ದಾಳಲ್ಲ ಅಂತ ಅನ್ಕೊಂಡು ಆ ಥರ. ಬಟ್ ಹ್ಞೂ ಅಂದರೆ ಶಂಕರ್ನಾಗ್ ಸರ್ ಹತ್ರ ಹೋಗ್ಬಿಟ್ಟಿರ್ತಾ ಇದ್ದೆ ನಾನು. ಮೇಜರ್ ಇನ್ಸ್ಪಿರೇಷನ್ ಅಂದರೆ ಶಂಕರ್ನಾಗ್ ಸರ್ರೇ. ಬಟ್ ಇಂಡಸ್ಟ್ರಿಗೆ ರಿಯಲಿ ಸೀರಿಯಸ್ ಆಗಿ ತೊಗೊಂಡು ಇಂಡಸ್ಟ್ರಿಗೆ ಬರೋದಕ್ಕೆ ಕಾರಣ ನಮ್ಮ ಅಪ್ಪಂಗೆ ಆದಂಥ ಲಾಸ್. ಆ್ಯಂಡ್ ಪ್ರೊಬಬ್ಲಿ 2003ನಲ್ಲಿ ನಮ್ಮ ಬ್ಯಾನರಲ್ಲಿ ಮೇಜರಾಗಿ 2 ಸಿನಿಮಾಗಳು ರಿಲೀಸ್ ಆಯಿತು. ಒಂದು ರೋಜಾ ಅಂತ, ಹಿಂದಿನಲ್ಲಿ ಆಶಿಕಿ ಅನ್ನೋ ಮೂವಿದು ರೀಮೇಕ್ ಆಗಿತ್ತದು. ಇನ್ನೊಂದು ನನ್ನ ಹೆಂಡತಿ ಮದುವೆ ಅಂತ ಒಂದು ಮೂವಿ, ಮೇರಿ ಬೀವಿ ಕಿ ಶಾದಿ ಅನ್ನೋ ಸಿನಿಮಾದು ರೀಮೇಕು. ಆಲ್ಮೋಸ್ಟ್ ಡ್ಯಾಡ್ಗೆ ಅದರಿಂದ 3 to 4 crores ಅಟ್ ಅ ಸ್ಟ್ರೆಚ್ ಹೊಡೆಸ್ಕೊಂಡು ಹೋಗ್ಬಿಡ್ತು. ಆ್ಯಂಡ್ ತುಂಬ ಜನ ಮೋಸ ಮಾಡಿದ್ರು, ಫೈನಾನ್ಸ್ ಮಾಡ್ತಾಯಿದ್ರು ಡ್ಯಾಡ್ ಅಟ್ ದಿ ಸೇಮ್ ಪಾಯಿಂಟ್ ಆಫ್ ಟೈಮ್. ತುಂಬ ಜನ ಮೋಸ ಮಾಡಿದ್ರು, ಧಮ್ಕಿ ಹಾಕೋದಕ್ಕೆ ಶುರು ಮಾಡಿದ್ರು. ಅದನ್ನೆಲ್ಲ ನೋಡಿ
ಲೈಕ್ ನನಗನ್ಸಿದ್ದು ಒಂದೇ, ಡ್ಯಾಡ್ನ ನಾನು ಆ ಸ್ಥಿತಿನಲ್ಲಿ ಯಾವತ್ತೂ ನೋಡಿರಲಿಲ್ಲ, ಆ ಒಂದು ಮನಸ್ಥಿತಿನಲ್ಲಿ ಡ್ಯಾಡ್ನ ನಾನು ಯಾವತ್ತೂ ನೋಡಿರಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಮ್ಮ ಅಪ್ಪನ ಕಣ್ಣಲ್ಲಿ ನೀರು ನೋಡಿದ್ದು ನಾನು ಆವತ್ತು ನಾನು ಡಿಸೈಡ್ ಮಾಡಿದೆ ನಮ್ಮಪ್ಪ ಏನೆಲ್ಲ ಲಾಸ್ ಆಗಿದೆ ನಮ್ಮ ಅಪ್ಪಂಗೆ ಅದನ್ನು ನಾನು ಕವರ್ ಅಪ್ ಮಾಡಿಕೊಡ್ಬೇಕು ನಮ್ಮ ಡ್ಯಾಡ್ಗೆ. ಆ್ಯಂಡ್ ಇಲ್ಲಿವರೆಗೂ ನಮ್ಮ ಬ್ಯಾನರಲ್ಲಿ ರೈಟ್ ಫ್ರಮ್ ದಿ ಬಿಗಿನಿಂಗ್, ನಮ್ಮ ತಾತನ ಇದರಿಂದ ಹಿಡಿದು ರೈಟ್ ಫ್ರಮ್ ದಿ ಬಿಗಿನಿಂಗ್ 49 ಸಿನಿಮಾಸ್ ಆಗಿದೆ. ಎಕ್ಸಾಕ್ಟ್ಲಿ 49ಗೆ ಬಂದು ನಿಂತಿದೆ. ಅದು ನಿಂತಿರೋದು 2003ನಲ್ಲಿ. ಸೊ ನನ್ನ ಅಲ್ಟಿಮೇಟ್ ಆ್ಯಂಬಿಷನ್ ಆ್ಯಂಡ್ ಮೈ ಇನ್ಸ್ಪಿರೇಷನ್ ಎಲ್ಲದು ಅದು 50th ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡಬೇಕು ಆ್ಯಂಡ್ ಐ ಶುಡ್ ಡೆಡಿಕೇಟ್ ಇಟ್ ಟು ಮೈ ಡ್ಯಾಡ್ ಅಂತ. ನಮ್ಮ ತಂದೆ ಯಾವಾಗಲೂ ಒಂದು ಮಾತು ಹೇಳೋರು, ಒಂದು ವಸ್ತುನ ನಾವು ಎಲ್ಲಿ ಕಳ್ಕೊತೀವಿ ಅಲ್ಲೇ ಹುಡುಕಬೇಕು ಅಂತ. ನಾನು ಬೇಸಿಕಲಿ ನಾನು ಹೇಳಿದ್ನಲ್ಲ ಡಿಗ್ರಿ ಸೀರಿಯಸ್ ಆಗಿ ತೊಗೊಂಡೆ ಅಂತ. ಡಿಗ್ರಿನಲ್ಲಿ ಐ ಡಿಡ್ ಇಟ್ ವೆಲ್ ಆ್ಯಂಡ್ ಆಫ್ಟರ್ ದಟ್ ಇಟ್ ವಾಸ್ MBA ಕಂಪ್ಲೀಟ್ ಮಾಡಿದೆ ಫೈನಾನ್ಸಲ್ಲಿ ಆ್ಯಂಡ್ ಅದು A ಗ್ರೇಡಲ್ಲೇ ಪಾಸ್ ಆದೆ. ಬಟ್ ಇವನ್ ನಾನು ಎಲ್ಲೂ ಕೆಲಸ ಪರ್ಸ್ಯೂ ಮಾಡೋದಕ್ಕೆ ಹೋಗಿಲ್ಲ. ನನಗೆ ಎಲ್ಲ ಇಂಟ್ರೆಸ್ಟು ಇದ್ರ ಮೇಲೆ ಇತ್ತು. ಆ್ಯಂಡ್ ಡ್ಯಾಡ್ಗೆ ಆ 50th ಮೂವಿನ ಡೆಡಿಕೇಟ್ ಮಾಡಬೇಕು ಅನ್ನೋದು ನನ್ನ ಅಲ್ಟಿಮೇಟ್ ಆ್ಯಂಬಿಷನ್. ಆ್ಯಂಡ್ ಆ ಮೂವಿಯಿಂದ ಬರೋ ಸಕ್ಸಸ್ಸೇ ನಮ್ಮ ತಂದೆಯವ್ರಿಗೆ ನಾನು ಪಾದಾರ್ಪಣೆ ಮಾಡಬೇಕು ಅನ್ನೋದಷ್ಟೇ ಇದು. ಸೊ ಇನ್ಸ್ಪಿರೇಷನ್ ಒಂದು ಕಡೆ ಶಂಕರ್ನಾಗ್ ಸರ್ ಆದರೆ ಇನ್ನೊಂದು ಕಡೆ ನಮ್ಮ ತಂದೆ ಥರ ಒಬ್ಬ ವ್ಯಕ್ತಿ ನಾನು ಆಗಬೇಕು. ದಟ್ಸ್ ಇಟ್ ಅಷ್ಟೇ. ವಾವ್, ಆ್ಯಕ್ಚುಲಿ ವೆರಿ ನೈಸ್ ಇಟ್ ಇಸ್. ಥ್ಯಾಂಕ್ ಯು. ಓಕೆ, ನಿಮಗೆ ಫಸ್ಟ್ ಟೈಮ್ ಯಾರಾದರೂ ಬಂದು ಸೆಲ್ಫಿ ಇಲ್ಲ ಆಟೋಗ್ರಾಫ್ ಕೇಳಿದಾಗ ನಿಮ್ಮ ಫೀಲಿಂಗ್ ಹೇಗಿತ್ತು ಒಳಗಡೆ? ಅಯ್ಯೋ, ಅದೊಂಥರ ಈ ಸಿಂಹಾಸನದ ಮೇಲೆ ರಾಜನ್ ಪಟ್ಟ ಕೊಟ್ಬಿಟ್ಟು ಮಹಾರಾಜ ಕೂತ ಮೇಲೆ ಬಹುಪರಾಗಿ ಹಾಕ್ತಿದ್ರೆ ಹೇಗಿರತ್ತೆ ಆ ಥರದ್ದು ಒಂದು ಫೀಲಿಂಗ್ ಅದು. ಯಾಕೆಂತಂದರೆ ಕನ್ಸ್ಕೊಂಡಿದ್ದೆ ಅದು ಎಲ್ಲ. ಅಂದರೆ ಅದು ಸ್ಟಾರ್ಟ್ ಆಗಿದ್ದು ಆ್ಯಂಕರಿಂಗ್ ಡೇಸಲ್ಲೇ ಸ್ಟಾರ್ಟ್ ಆಯಿತು. ಸರ್ ನಿಮ್ಮ ಜೊತೆ ಒಂದು ಫೋಟೋ ಅಂತ. ಆವಾಗ ನಮ್ಮ ತಂದೆಯವರು ನನಗೆ ಬೈಕ್ ಕೊಡಿಸಿರ್ಲಿಲ್ಲ, ತುಂಬ ಹಠ ಮಾಡ್ತಾಯಿದ್ದೆ. ಬೈಕ್ ಕೊಡಿಸಿದ್ರು, ಬಟ್ ಮುಟ್ಟಕ್ಕೆ ಬಿಡ್ತಾ ಇರಲಿಲ್ಲ ನನಗೆ ಅದನ್ನು. ಬಸ್ಸಲ್ಲೇ ಓಡಾಡು ನನ್ನ ಮಗನೇ, ನಿನ್ಗೆ ಆವಾಗ ನನ್ನ ಕಷ್ಟ ಏನು ಅಂತ ಗೊತ್ತಾಗತ್ತೆ ಅಂತ ಯಾವಾಗಲೂ ಹೇಳೋರು. ಬಸ್ ಸ್ಟ್ಯಾಂಡಲ್ಲಿ ಹೋಗಿ ನಿಂತ್ಕೊಂಡ್ರೆ ಎಲ್ಲರೂ ಬಂದು ಸೆಲ್ಫಿ ತೆಕ್ಕೋತಾ ಇದ್ರು. ಇನ್ನೂ ಒಂಥರ ಒಂದು ವಿಯರ್ಡ್ ಎಕ್ಸ್ಪೀರಿಯನ್ಸ್ ಇದು. ಬಸ್ ಹತ್ತುತ್ತಾ ಇದೆ, BTS ಬಸ್ಸಲ್ಲಿ ಓಡಾಡ್ತಾ ಇದ್ದೆ. ಬಸ್ ಹತ್ತದ ಮೇಲೆ ಒಂದು 4-5 ಜನ ಗುರಾಯಿಸ್ತಾ ಇದ್ರು ಹಿಂಗೆ. ಅಷ್ಟೊತ್ತಿಗೆ ಒಂದು ಸಿನಿಮಾನೂ ಮಾಡಿ ಮುಗಿಸ್ಬಿಟ್ಟಿದ್ದೆ. ಇವನ್ ದೆನ್ ನಮ್ಮ ಅಪ್ಪ ಬೈಕ್ ಕೊಡ್ತಾ ಇರಲಿಲ್ಲ ಕೈಗೆ. ಮೊದಲನೇ ಸಿನಿಮಾ ಆವಾಗ ತಾನೇ ರೆಡಿ ಫಾರ್ ರಿಲೀಸ್ ಆಗಿತ್ತು. ಸಾಂಗ್ಸ್ ಎಲ್ಲ TV ಬರೋದಕ್ಕೆ ಶುರುವಾಗಿತ್ತು, ಪ್ರಮೋಷನ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು 2-3 ಜನ ಮುಖ ನೋಡೋದು ನಂದು, ಅವ್ರವರೇ ಮಾತಾಡ್ಕೊಳ್ಳೋದು, ಇವನು ಅವನೇನಾ ಸಿನಿಮಾ ಹೀರೋ ಅಲ್ವಾ, ಇವನು ಆ್ಯಂಕರ್ ಅಲ್ವಾ, ಇವನು ಹಂಗೆ ಹಿಂಗೆ ಅಂತ. ಆಮೇಲೆ ಒಂದು 2-3 ನಿಮಿಷ ಆದಮೇಲೆ ಅವ್ರವರೇ ತಿರ್ಗಾ ಅವನೇನು ಗತಿಗೆಟ್ಟವನ ಬಸ್ಸಲ್ಲಿ ಬರೋದಕ್ಕೆ, ಅವನೆಲ್ಲ ಬಿಡೋದು, ಅವನು ಬೇರೆ ನನ್ನ ಮಗ ಅಂತ ಅಂದ್ಕೊಂಡು ಅವ್ರವರೇ ಮಾತಾಡ್ಕೊಳ್ಳೋರು. ಸೊ ಈ ಥರದ ಎಕ್ಸ್ಪೀರಿಯನ್ಸು ಆಗಿದೆ. ಬಟ್ ಫಸ್ಟ್ ಈ ಸೆಲ್ಫಿ ಆಟೋಗ್ರಾಫ್ ಎಲ್ಲ ಕೇಳಿದಾಗ ಫೀಲಿಂಗ್ ಇಟ್ ವಾಸ್ ಆಸಮ್ ಫೀಲಿಂಗ್ ಅಲ್ವಾ? ಬೆಸ್ಟ್ ಫೀಲಿಂಗ್ ಎವರ್. ಬೆಸ್ಟ್ ಫೀಲಿಂಗ್ ಇವತ್ತಿಗೂ ನೆನಪಿದೆ ನನಗೆ. ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹತ್ರ ಒಂದು ಧಾರವಾಡದ ಹುಡುಗ ಬಂದು ಸೆಲ್ಫಿ ತಗೊಂಡ. ಆ ಹುಡುಗನ ಫೇಸ್ ಇನ್ನೂ ನೆನಪಿದೆ ನನಗೆ. ಆ ಹುಡುಗ ನನ್ನನ್ನು ಮರ್ತಿರ್ತಾನೆ ಮೋಸ್ಟ್ಲಿ, ಬಟ್ ನನಗೆ ಅವನ ಮುಖ ನೆನಪಿದೆ. ಸೊ ನಿಮಗೆ ಪರ್ಸ್ನಲ್ ಲೈಫಲ್ಲಿ ಗರ್ಲ್ ಫ್ರೆಂಡ್ಸ್ ಯಾರಾದ್ರೂ ಇರ್ತಾರಾ ನಮ್ಮ ವೀಕ್ಷಕರಿಗೆ ಹೇಳಿ? ಅದೇ ಹೇಳಿದ್ನಲ್ಲ ಆವಾಗಲೇ, ನಮ್ಮ ಅಪ್ಪ ಬಂದ್ಬಿಟ್ಟು ನನ್ನ ಹತ್ರ ಒಂದು ಆಣೆ ಮಾಡಿಸ್ಕೊಂಡ್ರು, ಮಗನೇ ಇಂಡಸ್ಟ್ರಿಗೆ ಹೋಗ್ತಾ ಇದೆಯಾ, ಹುಡುಗಿರ ಬಗ್ಗೆ ಹುಷಾರಾಗಿರು ಅಂತ ನಾನು ಹೇಳೋದಿಲ್ಲ. ಯಾಕೆಂದರೆ ಹುಡುಗಿರೇ ನಿನ್ನ ಹತ್ರ ಹುಷಾರಾಗಿರಬೇಕು. ಯಾಕೆಂತಂದರೆ ನಾನು ಸ್ಕೂಲ್ ಡೇಸಲ್ಲೇ ನಮ್ಮ ಇಂಗ್ಲೀಷ್ ಟೀಚರ್ಗೆ ಲವ್ ಲೆಟರ್ ಕೊಟ್ಟಿದ್ದೆ. ಆ್ಯಂಡ್ ಫಸ್ಟ್ PUC ಇರಬೇಕಾದ್ರೆ ಅಗೇನ್ ನಮ್ಮ ಇಂಗ್ಲೀಷ್ ಟೀಚರ್ಗೆ ಲೆಕ್ಚರರ್ಗೆ ಲವ್ ಲೆಟರ್ ಕೊಟ್ಟಿದ್ದೆ. ಟೀಚರ್ಸ್ ಅಂದರೆ ಇಷ್ಟನಾ ಜಾಸ್ತಿ? ಏನೋ ಒಂಥರ ಅಟ್ರಾಕ್ಟ್ ಆಗ್ಬಿಡ್ತಾ ಇತ್ತು. ಅವರೊಬ್ರು ಕ್ಲಾಸ್ ಮಾತ್ರ ನಾನು ಮಿಸ್ ಮಾಡ್ತಾ ಇರಲಿಲ್ಲ. ಅಂದರೆ ನಾನು 8th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ನಮ್ಮ ಇಂಗ್ಲೀಷ್ ಟೀಚರ್ಗೆ ಏನು ಲವ್ ಲೆಟರ್ ಕೊಟ್ಟಿದ್ನೋ ಅದೇ ಲವ್ ಲೆಟ್ರನ್ನ ನಾನು ಹೊಸದಾಗೇನೋ ಬರೆಯೋದಕ್ಕೆ ಹೊಳಿತಾ ಇಲ್ಲ ಅಂತ ಅಂದ್ಬಿಟ್ಟು ಅದೇ ಲವ್ ಲೆಟರ್ನ ಹೋಗಿ ಕೊಟ್ಟಿದ್ದೆ. ಅಂದರೆ ಅದೇ ವರ್ಡ್ಸ್ನ ಇನ್ನೊಂದು ಲೆಟ್ರಲ್ಲಿ ಬರೆದ್ಬಿಟ್ಟು ಅದನ್ನೇ ಹೋಗಿ ಕೊಟ್ಟಿದ್ದೆ. ಸೊ 2 ಸಲನೂ ಅದೇ ವಿಷಯಕ್ಕೆ ಡ್ಯಾಡ್ನ ಕರ್ಸ್ಕೊಂಡಿದ್ರು. ಆ್ಯಂಡ್ ಸ್ಕೂಲಲ್ಲಿ ಇರಬೇಕಾದ್ರೆ ಪ್ರಿನ್ಸಿಪಲ್ ಒಂದು ಮಾತು ಹೇಳ್ಬಿಟ್ಟಿದ್ರು, ಅಂದರೆ ಹೆಡ್ ಮಾಸ್ಟರು ನಮ್ಮ ಅಪ್ಪಂಗೆ ಒಂದು ಮಾತು ಹೇಳ್ಬಿಟ್ಟಿದ್ರು, ಸುಮ್ಮನೆ ರೀ ಸರ್, ನೀವು ಸಿನಿಮಾ ಪ್ರೊಡ್ಯೂಸರು, ನೀವು ಇದೇ ಥರ ಹೀರೋಯಿನ್ಗೆ ಏನೋ ಮಾಡಿಬಿಟ್ಟಿರ್ತೀರಾ, ಅದಕ್ಕೆ ನಿಮ್ಮ ಮಗನೂ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಅಂತ. ನಮ್ಮ ಅಪ್ಪ ಬಂದ್ಬಿಟ್ಟು, ಅಯ್ಯೋ ನನ್ನ ಮಗನೇ, ನಿಮ್ಮನ ಕಳಿಯೋದಲ್ಲದೆ ನನ್ನ ಮನ ಕಳೀತಾ ಇದೆಯಲ್ಲ ನೀನು ಅಂತ. ಇದನ್ನೆಲ್ಲ ನೋಡ್ಕೊಂಡೆ ನಮ್ಮ ಅಪ್ಪ ಆಣೆ ಹಾಕಿಸ್ಕೊಂಡಿದ್ದು, ಯಾವ ಹೀರೋಯಿನ್ ಹತ್ರನೂ ನೀನು ಮಾತಾಡೋಂಗಿಲ್ಲ. ಸೊ ನೀವು ಹೀರೋಯಿನ್ಸ್ ಹತ್ರ ಇವಾಗ ಮಾತಾಡಲ್ವಾ? ಅಲ್ಲ, ಖಂಡಿತ ಮಾತಾಡ್ತೀನಿ. ಬಟ್ ಊರಿಗೆ ಮುಂಚೆ ನಾನೇ ಹೇಳ್ಬಿಡ್ತೀನಿ, ನೀವು ನನ್ನ ತಂಗಿ ಥರ ಹೇಳಿ ಏನು ವಿಷಯ ಅಂತ ಹೇಳ್ಬಿಡ್ತೀನಿ. ಅಂದರೆ ನಮ್ಮಪ್ಪ ಒಬ್ರು ಅಸಿಸ್ಟೆಂಟ್ನು ಬುಕ್ ಮಾಡಿಬಿಟ್ಟಿದ್ರು ನನಗೆ. ಮೊದಲನೇ ಸಿನಿಮಾದಲ್ಲಿ ಅಸಿಸ್ಟೆಂಟು ನನಗೆ ಹೆವಿ ಬಿಲ್ಡಪ್ಪು. ಎಲ್ಲರೂ ಅನ್ಕೋತಾ ಇದ್ರು, ಇವ್ನು ಯಾರೋ ದೊಡ್ಡ ಸ್ಟಾರ್ ಇರಬೇಕು, ಇವನು ಅಸಿಸ್ಟೆಂಟ್ ಎಲ್ಲ ಕರ್ಕೊಂಡು ಬರ್ತಾ ಇದ್ದಾನೆ ಅಂತ. ಬಟ್ ನಮ್ಮಪ್ಪ ಬೇರೆ ಹುಡುಗಿರದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಅಸಿಸ್ಟೆಂಟ್ನ ನನ್ನ ಜೊತೆ ಕಳಿಸ್ತಾ ಇದ್ದಿದ್ದು.
ಅದೇನು ಆದ್ರೆ ನಿಮ್ಮ ಫ್ಯಾನ್ಸ್ಗೆಲ್ಲ ಇವಾಗ ಬೇಜಾರಾಗುತ್ತೆ ಎಲ್ಲಾರನ್ನೂ ನೀವು ತಂಗಿ ಅಂತ ಕರೆದ್ರೆ. ಇಲ್ಲ ಹಾಗೇನಿಲ್ಲ. ಅಂದ್ರೆ ಇವಾಗ ಫ್ರೆಂಡ್ಲಿಯಾಗಿ ಮಾತಾಡ್ತೀನಿ, ಅದು ಒಂದು ಏಜ್ ಮೆಚುರಿಟಿ ವರ್ಗ ಅಷ್ಟೇ. ಇವಾಗ ಏನು ಇಲ್ಲ, ಓಕೆನಾ ಗರ್ಲ್ ಫ್ರೆಂಡ್ಗೋಸ್ಕರ? ಅಲ್ಲ, ಇವಾಗ ಡೈರೆಕ್ಷನ್ಗೆ ಬಂದ್ಮೇಲೆ ಯಾರು ಸಾವಾಸನೂ ಬೇಡ ಅಂತ ಅನ್ಸ್ಬಿಟ್ಟಿದೆ ನನಗೆ. ಹೋಗ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ಸಿದ್ರೆ ಸಾಕಪ್ಪ, ನನ್ನ ಡೇಸ್ ಕಂಪ್ಲೀಟ್ ಅಂತ ಅನ್ಸ್ಬಿಡತ್ತೆ. ಸೊ ಇನ್ನೆಲ್ಲಿ ಹುಡುಗಿರು. ಸೊ ಇಡೀ ದಿನ ನೀವು ಡೈರೆಕ್ಷನಲ್ಲೇ ಟೈಮ್ ಹೋಗುತ್ತಾ ನಿಮ್ಮದು? ಹಾಂ, ಅಂದರೆ ಲೈಕ್ ಇವಾಗ ಸದ್ಯಕ್ಕೆ ಮಾಡ್ತಾ ಇರೋ ಪ್ರಾಜೆಕ್ಟಲ್ಲಿ ಒನ್ಲೈನಲ್ಲೂ ಇಂಟರ್ಫಿಯರ್ ಆಗ್ತಾ ಇದ್ದೀನಿ. ಆ್ಯಂಡ್ ಕೊರಿಯೋಗ್ರಫಿ, ಸ್ಟಂಟ್, ಡೈರೆಕ್ಷನ್ ಎಲ್ಲ ಒಟ್ಟೊಟ್ಟಿಗೆ ಇರೋದ್ರಿಂದ ಆಲ್ಮೋಸ್ಟ್ ದಿನಕ್ಕೆ ನಿದ್ದೆ ಬಂದ್ಬಿಟ್ಟು ಒಂದು 4 to 5 hours ಸಿಕ್ಕಿದ್ರೆ ಜಾಸ್ತಿ ಅಂತ ಅನ್ಸ್ಬಿಟ್ಟಿದೆ ನನಗೆ. 4 to 5 hours ಅಲ್ಲಿ ನೀವು ಮ್ಯಾನೇಜ್ ಮಾಡ್ತಾ ಇದ್ದೀರಾ? ನಿದ್ದೆನ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಆ ಥರ. ಓಕೆ, ಶಂಕರ್ ನಾಗ್ ಸರ್ ನಿಮ್ಗೆ ತುಂಬ ಇಷ್ಟ ಅಂತ ಹೇಳಿದ್ರಿ ಅಲ್ಲ, ಅವ್ರದ್ದು ಒಂದು ಡೈಲಾಗ್ ಡೆಲಿಕೇಟ್ ಮಾಡ್ತೀರಾ? ಶಂಕರ್ನಾಗ್ ಸರ್ ಸ್ಟೈಲಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ, ಬಟ್ ಅಷ್ಟಾಗಿ ಬರೋದಿಲ್ಲ. ಒಂದೇ ಒಂದು ಚಿಕ್ಕ ಪದ ಹೇಳ್ಬಿಡ್ತೀನಿ ಓಕೆ. ಶಂಕರ್ನಾಗ್ ಸರ್ದು. ಅಂದರೆ ಅವ್ರು ಯೂಶ್ವಲ್ ಆಗಿ ಬಾಡಿ ಲ್ಯಾಂಗ್ವೇಜ್ನ ಹೀಗೆ ಇಟ್ಕೊಂಡು ಕೈನ ಹೀಗೆ ಶೇಕ್ ಮಾಡ್ಕೊಂಡು ಮಾತಾಡ್ತಾರೆ. ಇಷ್ಟೇ ಹೇಳ್ತೀನಿ, ಧನ್ರಾಜ್ ದಟ್ ಈಸ್ ಸಾಂಗ್ಲಿಯಾನ. ಹಾಂ, ಅಷ್ಟೇ. ಲೈಕ್ ಇನ್ನೊಂದು ಡೈಲಾಗ್ ಯಾವ್ದಾದ್ರು? ಇಲ್ಲ, ಸದ್ಯಕ್ಕೆ ಇಷ್ಟೇ. ನೀವು ಮಾಮ್ಸ್ ಫೇವ್ರೆಟ್ ಕಿಡ್ಡಾ ಇಲ್ಲ ಡ್ಯಾಡ್ಸ್ ಫೇವ್ರೆಟ್ ಕಿಡ್ಡಾ? 200% ಮಾಮ್ಸ್ ಫೇವ್ರೆಟ್ ಕಿಡ್. ಹುಡುಗರೆಲ್ಲ ಮಾಮ್ಸ್ ಫೇವ್ರೆಟ್ ಕಿಡ್ಡೇ ಇರ್ತಾರೆ ಖಂಡಿತ. ಆಲ್ಮೋಸ್ಟ್. ತಂದೆಯವರು ಯೂಶ್ವಲ್ ಆಗಿ ನಮ್ಮ ಅಕ್ಕಂಗೆ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ರು. ನಮ್ಮ ಅಕ್ಕಂಗೆ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ತೊಗೊಂಡು ಬರ್ತಾ ಇದ್ರು, ನನಗೊಂದು ಕೋನ್ ಐಸ್ ಕ್ರೀಮ್, ಕಪ್ ಐಸ್ ಕ್ರೀಮ್ ತರ್ತಾ ಇದ್ರು. ಸೊ ಅದನ್ನ ಪ್ಯಾಚಪ್ ಮಾಡ್ತಾ ಇದ್ದಿದ್ದು ಅಮ್ಮನೇ. ಸೊ ಮಾಮ್ಸ್ ಫೇವ್ರೆಟ್ ಕಿಡ್ ಆಗ್ಬೇಕಲ್ವಾ. ಆ್ಯಕ್ಚುಲಿ ನಿಮ್ಮ ತಂದೆ ಬಗ್ಗೆ ಹೇಳ್ತಾ ಇದ್ರಿ ಅಲ್ಲ ನೀವು, ಲೈಕ್ ವರ್ಸ್ ಸಿಚುವೇಶನ್ ಆಗಿತ್ತು, ಅವ್ರ ಕಣ್ಣಲ್ಲಿ ನೀರು ನೋಡಿದೆ, ನಂಗೆ ತುಂಬ ನೋವಾಯಿತು ಅಂತ ಹೇಳ್ತಾ ಇದ್ರಿ ಅಲ್ಲ, ಅದನ್ನೆಲ್ಲ ಹೇಗೆ ಓವರ್ಕಮ್ ಮಾಡಿದ್ರಿ ನೀವು? ನಿಮ್ಮ ಲೈಫಲ್ಲಿ ಹಾರ್ಡೆಸ್ಟ್ ಸಿಚುವೇಶನ್ ಅನ್ನೋದು ಯಾವುದು? ಇಲ್ಲ, ಅಂದರೆ ಓವರ್ಕಮ್ ಮಾಡೋದಕ್ಕೆ ಇವತ್ತವರೆಗೂ ಆಗಿಲ್ಲ. ಆ್ಯಂಡ್ ಆ ಥರದ್ದು ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ಗೆ ನಾನು ಇನ್ನೂ ಬಂದಿಲ್ಲ. ವೆನ್ ಎವರ್ ಐ ಫೀಲ್ ಲೈಕ್ ಕ್ವಿಟ್ಟಿಂಗ್, ನಂಗೆ ತುಂಬ ಸರಿ ಅನಿಸಿದೆ ಇಂಡಸ್ಟ್ರಿ ಸಾಕಪ್ಪ ಬಿಟ್ಬಿಡೋಣ, ನಥಿಂಗ್ ಇಸ್ ವರ್ಕಿಂಗ್ ಔಟ್ ಅಂತ. ಅದು ಯಾವಾಗೆಲ್ಲ ನನಗೆ ನೆನಪಿಗೆ ಬರುತ್ತೋ, ಐ ಮೀನ್ ಅನಿಸುತ್ತೋ ಹಾಗೆ, ಆವಾಗ ನಂಗೆ ನೆನಪಾಗೋದೇ ನಮ್ಮ ಅಪ್ಪನ ಕಣ್ಣೀರು. ಆವಾಗ ತಿರ್ಗಾ ಜಸ್ಟ್ ಬೌನ್ಸ್ ಬ್ಯಾಕ್. ಆವಾಗ ನನಗೆ ಲೈಕ್ ಅದನ್ನು ಓವರ್ಕಮ್ ಇನ್ ದಿ ಸೆನ್ಸ್ ನಾನು ಮಾಡಿದ್ದೀನಿ. ಅಂದರೆ ನಾನು ಹೇಳಿದ್ನಲ್ಲ ನಿಮಗೆ, ಒಂದು ಮೂವಿ ನಾನೇ ಪ್ರೊಡ್ಯೂಸ್ ಮಾಡಿ ನಾನೇ ಡೈರೆಕ್ಟ್ ಮಾಡಬೇಕು ಅಂತ. ನಾಟ್ ಕಂಪ್ಲೀಟ್ಲಿ. ನನ್ನ ಫ್ರೆಂಡ್ ಅಂತ, ನನ್ನ ಫ್ರೆಂಡ್ ಮನೀಶ್ ಅಂತ, ಇವಾಗ ನಾನಿ ಅಂತ ಸಿನಿಮಾ ರೀಸೆಂಟಾಗಿ ರಿಲೀಸ್ ಆಯಿತು ಅವ್ರದ್ದು. ನಾನು ಮತ್ತು ಅವರು ಒಂದು ಸಿನಿಮಾ ಕೈ ಹಾಕಿದ್ವಿ ಧೈರ್ಯ ಮಾಡಿ. ಓಕೆ. ಆ ಪೋರ್ಷನ್ ಇದೆಯಲ್ಲ, ನಾವಿಕಾ ಅಂತ ಸಿನಿಮಾ ನೇಮು, ಡ್ಯುಯಲ್ ಹೀರೋಸ್ ಅದರಲ್ಲಿ, ನಾನೊಬ್ಬರು ಅವರೊಬ್ಬರು. ಆ ಸಿನಿಮಾದಲ್ಲಿ ನಾನು ಕಲ್ತಂಥ ಪಾಠ ಪ್ರೊಬೆಬ್ಲಿ ನನ್ನ ಮಗನಿಗೆ, ನನ್ನ ಮೊಮ್ಮಗನಿಗೆ ಎಲ್ರಿಗೂ ನಾನು ಹೇಳ್ಕೋಬೋದು ಅನ್ಸುತ್ತೆ. ಲೈಫ್ ಟೈಮ್ಗೆ ಆಗೋಷ್ಟು ನೋವು ಮತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ಕೊಟ್ಬಿಡ್ತು ಆ ಸಿನಿಮಾ. ಆ ಟೈಮಲ್ಲಿ ಇಟ್ ವಾಸ್ ಅರೌಂಡ್ 2008-2009 ಸ್ಪ್ಯಾನಲ್ಲಿ, 10 years ಬ್ಯಾಕ್, 10-11 years ಆಗಿದೆ ಅದು. ನಾನು ಆ್ಯಂಕರಿಂಗ್ ಮಾಡಿ ಸಂಪಾದನೆ ಮಾಡಿದಂಥ ದುಡ್ಡನ್ನು ಅಪ್ಪನ ಹತ್ರ ಕೇಳೋದಕ್ಕೆ ಅಪ್ಪನ ಹತ್ರನೂ ಏನೂ ಇರಲಿಲ್ಲ. ಸಂಪಾದನೆ ಮಾಡಿದಂಥ ದುಡ್ಡನ್ನು ನಾನು ಆ್ಯಂಕರಿಂಗಲ್ಲಿ ಕಂಪ್ಲೀಟಾಗಿ ಇನ್ವೆಸ್ಟ್ ಮಾಡಿಬಿಟ್ಟೆ ಆ ಮೂವಿಗೆ. ಆಲ್ಮೋಸ್ಟ್ ನಾನು ಒಂದು 25 lakhsವರೆಗೂ ಇನ್ವೆಸ್ಟ್ ಮಾಡಿದೆ. ಆ್ಯಂಡ್ ಮನೀಶ್ ಅನ್ನೋರು 35 lakhsವರೆಗೂ ಇನ್ವೆಸ್ಟ್ ಮಾಡಿದ್ರು. ಮೂವಿ ಮಾಡ್ತಾ ಕಣ್ಣೆದುರುಗಡೆ ನಾನು ಇಂಡಸ್ಟ್ರಿನಲ್ಲೇ ಬೆಳೆದಂಥ ಹುಡುಗ ಆಗಿದ್ರೂ ಕೂಡ ತುಂಬ ಜನ ಮೋಸ ಮಾಡಿದ್ರು. ಇಟ್ ಮೈಟ್ ಬಿ ಎನಿ ಒನ್ ಫಾರ್ ದಟ್ ಮ್ಯಾಟರ್. ಆ ಮೂವಿನಲ್ಲಿ ಮಾಡಿರೋ ಎಷ್ಟೋ ಜನ, ಎಲ್ಲರೂ ಅಂತ ಎಲ್ಲ ಟೆಕ್ನಿಷಿಯನ್ಸ್ ಅಂತ ನಾನು ಹೇಳೋದಿಲ್ಲ, ಎಷ್ಟೋ ಜನ ಟೆಕ್ನಿಷಿಯನ್ಸ್ ತುಂಬ ಮೋಸ ಮಾಡಿದ್ರು. ಆ್ಯಂಡ್ ಆರ್ಟಿಸ್ಟ್ಗಳು ಮೋಸ ಮಾಡಿದ್ರು ಅದರಲ್ಲಿ. ಅಂದರೆ ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಮಾಡಿದಂಥವ್ರು ಮೋಸ ಮಾಡಿದ್ರು, ಎಲ್ಲರೂ ಅಲ್ಲ, ಕೆಲವು ಜನ. ಕೊನೆಗೆ ಆ ಮೂವಿನ ಹೆಂಗೂ 60 ಲಕ್ಷ, ಒಂದು ಲೋ ಬಜೆಟ್. ಬೇಸಿಕಲಿ ಇಂಡಸ್ಟ್ರಿಯಲ್ಲಿ ಕನ್ಸಿಡರ್ ಮಾಡೋದೇ ಲೋ ಬಜೆಟ್ ಅಂತ, 60 ಲಕ್ಷ ಅಂತಂದರೆ. 60 ಲಕ್ಷದಲ್ಲಿ ಹೇಗೋ ಒದ್ದಾಡಿ ಕಷ್ಟಪಟ್ಟು ಅಲ್ಲಿ ಸಾಲ ತೊಗೊಂಡು ಇಲ್ಲಿ ಸಾಲ ತೊಗೊಂಡು ಹಿಂಗೆ ಮಾಡಿ ಕೊನೆಗೆ ಸಿನಿಮಾ ನಾಳೆ ರಿಲೀಸ್ ಆಗಕ್ಕೆ ಹೊರಟಿದೆ ಮೂವಿ. ನಾನು ಮತ್ತು ಮನೀಶು ಬಂದು ಬ್ಯಾನರ್ ಎಲ್ಲ ಹಾಕಿಸ್ತಾ ಇದ್ದೀವಿ. ನಮ್ಮ ಪೋಸ್ಟರ್ಗಳನ್ನ ನಾವೇ ಅಂಟಿಸ್ಕೊತಾ ಇದ್ವಿ, ನಮ್ಮ ಬ್ಯಾನರ್ಗಳನ್ನ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟು ನಾವೇ ಹಾಕಿಸ್ತಾ ಇದ್ವಿ. ಅಲ್ಲಿ ಎಲ್ರಿಗೂ ಇದು ಮಾಡ್ತಾಯಿದ್ದೀವಿ, ಫೋನ್ ಮಾಡ್ತಾಯಿದ್ದೀವಿ, ನಾಳೆ ಮೂವಿ ರಿಲೀಸ್ ಇದೆ ಬಂದುಬಿಡಿ, ಬಂದುಬಿಡಿ. ಕಾಂಟ್ಯಾಕ್ಟಲ್ಲಿ ಲೈನಲ್ಲಿ ಆರ್ಡರ್ ಪ್ರಕಾರನೇ, ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರನೇ ಬರ್ತಾಯಿದ್ದೀವಿ. ಒಬ್ಬೊಬ್ಬರಿಗೆ ಫೋನ್ ಮಾಡ್ಕೊಂಡು ಬರಲಿ ಅಂತ. ಯಾಕಂದರೆ ಪ್ರಮೋಷನ್ ಮಾಡೋದಕ್ಕೂ ನಮ್ಮ ಹತ್ರ ದುಡ್ಡು ಇರಲಿಲ್ಲ ಆ ಟೈಮಲ್ಲಿ. ಫೋನ್ ಮಾಡ್ತಿರ್ಬೇಕಾದ್ರೆ ಪ್ರತಿಯೊಬ್ಬರು ಆನ್ಸರ್ ಮಾಡ್ತಾ ಇದ್ದಂಥ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರೋದು ಒಂದೇ ಮಾತು, ಸರಿ ಮಗ ಬರ್ತೀನಿ, ಟಿಕೆಟ್ ಕೊಡಿಸ್ಬಿಡು ಅಂತ. ಸರಿ, ಆಲ್ಮೋಸ್ಟ್ ಒಂದು 20 ಜನಕ್ಕೆ ಫೋನ್ ಮಾಡಿದ್ವಿ. ಎಲ್ಲರೂ ಹೀಗೆ ಹೇಳ್ತಾ ಇದ್ದಾರೆ, ಏನು ಮಾಡೋದು,
ಸರಿ ಮನೀಶ್ ನಿನ್ನ ಜೇಬಲ್ಲಿ ಎಷ್ಟಿದೆ ನೋಡು, ನನ್ನ ಜೇಬಲ್ಲಿ ಎಷ್ಟಿದೆ ನೋಡ್ತೀನಿ ಅಂತ ಅಂದ್ಬಿಟ್ಟು ಇಬ್ಬರು ಇದೆಲ್ಲ ತೆಗೆದ್ವಿ. ಕಾಯಿನ್ಸ್ ಎಲ್ಲ ಇತ್ತು, ಎಲ್ಲ ಸೇರಿಸಿದ್ವಿ. ಎಲ್ಲ ಸೇರಿಸಿ ಆಲ್ಮೋಸ್ಟ್ 1,500 ಇದೆ ಅಷ್ಟೇ. 1,500 ಚಿಲ್ಲರೆ ಅಷ್ಟೇ ಇರೋದು ನಮ್ಮ ಹತ್ರ. ಯಾಕಂದರೆ ಎಲ್ಲ ಕಡೆ ಪ್ರಮೋಷನ್ಸ್ ಅದು ಇದು ಅಂತ ಎಲ್ರಿಗೂ ಕೊಟ್ಬಿಟ್ಟಿದ್ದೀವಿ ನಾವು, ಚಾನಲ್ಸ್ಗೆ, ಪೇಪರ್ಸ್ ಅವ್ರಿಗೆ ಎಲ್ರಿಗೂ ಕೊಟ್ಟಿದ್ದೀವಿ. 1,500 ಇದೆ. ಸರಿ, ಇವಾಗ 1,500 ಇದೆಯಲ್ಲ, ಏನು ಮಾಡೋದು ಹಾಗೆ ಹೀಗೆ ಅಂತಂದ್ಬಿಟ್ಟು ಫೈನಲಿ ನಾನು ಮನೀಶ್ ಡಿಸೈಡ್ ಮಾಡಿದ್ವಿ, ಇನ್ನು ಕಳ್ಕೊಳ್ಳೋದಕ್ಕೆ ನಮ್ಮ ಹತ್ರ ಏನೂ ಇಲ್ಲ. ನಂದೊಂದು ಬೈಕ್ ಇತ್ತು ಆ್ಯಂಡ್ ಮನೀಶ್ದೊಂದು 2 ವೀಲರ್ ಇತ್ತು ಅಷ್ಟೇ. ನಂದು ಅಷ್ಟೊತ್ತಿಗೆ ನಾನು ಕಾರ್ ತೊಗೊಂಡಿದ್ದೆ, ಕಾರ್ನು ಮಾರಿಬಿಟ್ಟಿದ್ದೆ ನಾನು, ಫೈನಾನ್ಸ್ ಸಾಕಾಗ್ತಾಯಿಲ್ಲ ಅಂತ. ಇಬ್ಬರದ್ದು ಬೈಕ್ ಇಮಿಡಿಯೇಟಾಗಿ ಅವತ್ತು ರಾತ್ರಿ ಗೊತ್ತಿರೋ ಒಬ್ಬರು ಇವರಿದ್ರು, ಮೆಕ್ಯಾನಿಕ್ ಇದ್ದರು, ಅವ್ರ ಹತ್ರ ಹೋಗಿ ಕೊಟ್ವಿ. ಅವ್ರು ಇಮಿಡಿಯೇಟಾಗಿ ನಮಗೆ ಫೈನಾನ್ಸ್ ರಿಲೀಸ್ ಮಾಡಿದ್ರು. ಆಲ್ಮೋಸ್ಟ್ 48,000 2 ಗಾಡಿಗೆ ಸೇರಿ 48,000 ಸಿಕ್ತು ನಮಗೆ. ಮಾರ್ನಿಂಗ್ ಶೋನ ಹೆಂಗೋ ಮಾಡಿ ಹೌಸ್ಫುಲ್ ಮಾಡ್ಕೊಂಡ್ವಿ ನಾವು. ಮೂವಿ ಕ್ವಾಲಿಟಿ ಹೊಡಿಸ್ಕೊಂಡಿತ್ತು, ಬೀಯಿಂಗ್ ಫ್ರ್ಯಾಂಕ್ ಎನಫ್ ಮೂವಿ ಕ್ವಾಲಿಟಿ ಹೊಡಿಸ್ಕೊಂಡಿತ್ತು. ಯಾಕೆಂತಂದರೆ ಸ್ಟೋರಿ ಲೈನ್ ಬರ್ದಿದ್ದು ನಾನು, ಸ್ಕ್ರೀನ್ ಪ್ಲೇ ಬರ್ದಿದ್ದು ಮನೀಶ್. ಅದನ್ನು ಡೈರೆಕ್ಟ್ ಮಾಡೋದಕ್ಕೆ ಒಬ್ರು ಬಂದರು, ಅವ್ರವ್ರ ಪಾಡಿಗೆ ಡೈರೆಕ್ಟ್ ಮಾಡ್ಕೊಂಡು ಹೋದರು. ಏನು ಮೂವಿ ಚೆನ್ನಾಗಿ ಬರಬೇಕು, ಹೀಗೆ ಬರಬೇಕು, ಫೋಕಸ್ಡ್ ಆಗಿ ಮಾಡೋಣ ಅಂತ ಏನೂ ಇರಲಿಲ್ಲ. ನಾವು ಆಲ್ಮೋಸ್ಟ್ ಆ್ಯಕ್ಟ್ ಮಾಡೋದಕ್ಕಿಂತ ಫೈನಾನ್ಷಿಯಲ್ ಇಶ್ಯೂಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇದ್ದಿದ್ದರಿಂದ ಕ್ವಾಲಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ ನಮಗೆ. ಏನು ಅಂತಲೂ ಗೊತ್ತಿಲ್ಲ ಸರಿಯಾಗಿ. ಮೂವಿ ಕ್ವಾಲಿಟಿ ಹೊಡಿಸ್ಕೊಂಡು ಹೋಗಿತ್ತು, ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಹೊಡಿಸ್ಕೊಂಡು ಹೋಗಿತ್ತು. ಅದು ಆ ಮೂವಿದು ಪೋಸ್ಟರ್ ನೋಡಿದ್ರೇ ಓಡಲ್ಲ ಗುರು ಸಿನಿಮಾ ಇದು ಅಂತ ಯಾವ ಆಡಿಯನ್ಸ್ ಬೇಕಾದರೂ ಹೇಳ್ಬಿಡ್ತಾರೆ. ಆ ಥರ ಕ್ವಾಲಿಟಿನಲ್ಲಿ ಬಂದಂಥ ಸಿನಿಮಾ ಅದು. ಬಟ್ ತುಂಬ ಪ್ರೀತಿಸಿದಂಥ ಸಿನಿಮಾ ನಾವು. ಓಕೆ, ತುಂಬ ಕಷ್ಟ ಇದೆ ಆ ಸಿನಿಮಾದಲ್ಲಿ, ತುಂಬ ಕಣ್ಣೀರು ಕಷ್ಟ ಎಲ್ಲ ಇದೆ. 48,000 ಮಾರ್ನಿಂಗ್ ಶೋಗೆ ಕಲೆಕ್ಷನ್ ಆಯಿತು. ಆ್ಯಂಡ್ ಓಕೆ, ಇವಾಗ ಈ ಜನ ಹೊರಗಡೆ ಬರ್ತಾ ಇರೋದನ್ನ ನೋಡಿ ಅನುಪಮ ಥಿಯೇಟರ್ ಅಂತ ಮೆಜೆಸ್ಟಿಕ್ಕಲ್ಲಿದೆ, ಅಲ್ಲೇ ರಿಲೀಸ್ ಆಗಿದ್ದು ಸಿನಿಮಾ. ಈ 48,000 ಅಂದರೆ ಹೌಸ್ಫುಲ್ ಬೋರ್ಡ್ ಬಿತ್ತು ಕೊನೆಗೆ. ನಮ್ಮ ಬೈಕ್ ಮಾರಿದಕ್ಕೂ ಒಂದು ಸಾರ್ಥಕ ಆಯಿತು ಅಂತ ಅನ್ನಿಸ್ತಲ್ಲಿ. ಸೊ ಅಷ್ಟು ಹೌಸ್ಫುಲ್ ಬೋರ್ಡ್ ಬಿತ್ತು. ಅಷ್ಟು ಜನ ಹೊರಗಡೆ ಬರ್ತಿರ್ಬೇಕಾದ್ರೆ ಫ್ಲೋಟಿಂಗ್ ಆಡಿಯನ್ಸ್ ಅಂತ ಕರಿತೀವಿ ನಾವು. ಅಂದರೆ ಹೋಗ್ತಾ ಇರೋರು ಥಿಯೇಟರ್ ನೋಡಿಬಿಟ್ಟು ಜನ ಬರ್ತಾ ಇದ್ದಾರೆ, ಹೋಗೋಣ ಸಿನಿಮಾ ಚೆನ್ನಾಗಿರ್ಬೋದು ಅಂತ ಬರ್ತಾರೆ ಅಂತ ಅಂದ್ಕೊಂಡ್ವಿ. ಡ್ರಾಪ್ ಆಯಿತು ಕಲೆಕ್ಷನ್. ನೆಕ್ಸ್ಟ್ ಶೋ ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ 25,000 ಅಷ್ಟೇ ಕಲೆಕ್ಷನ್. ಹಾಂ, ವಿ ಡಿಂಟ್ ಲೀವ್ ಅವರ್ ಹೋಪ್ಸ್ನ ಬಿಟ್ಟಿಲ್ಲ ನಾವು. ಓಕೆ, ಏನೋ ಒಂದಾಗುತ್ತೆ. ಯಾಕೆಂತಂದರೆ ತಲೆ ಮೇಲೆ ಸಾಲ ಇದೆ. 25 ಲಕ್ಷದಲ್ಲಿ ನಾನು ಒಂದು 10 ಲಕ್ಷ ಸಾಲ ಮಾಡ್ಕೊಂಡಿದ್ದೀನಿ. 35 ಲಕ್ಷದಲ್ಲಿ ಅವರು ಒಂದು 25 ಲಕ್ಷ ಸಾಲ ಮಾಡ್ಕೊಂಡಿದ್ದಾರೆ. ಬಡ್ಡಿ ಕಟ್ಟಬೇಕು ನೆಕ್ಸ್ಟ್ ಮಂತು. ಹೇಗೆ ಇಂಟ್ರೆಸ್ಟ್ ಹೇಗೆ ಕಟ್ಟೋದು ಏನೂ ಗೊತ್ತಿಲ್ಲ ನಮಗೆ. ನನಗೆ ಆಲ್ಮೋಸ್ಟ್ ಒಂದು 30,000 ಬಡ್ಡಿ, ಅವ್ರಿಗೂ ಆಲ್ಮೋಸ್ಟ್ ಒಂದು 1,10,000ವರೆಗೂ ಬಡ್ಡಿ ಪ್ರತಿ ಮಂತ್. ಇಂಟ್ರೆಸ್ಟೇ ಅಷ್ಟಿತ್ತು ಅವ್ರಿಗೆ. ಏನು ಮಾಡೋದು ಇಲ್ಲ, ಪಿಕಪ್ ಆಗುತ್ತೆ ಅಂತ ಬೇರೆ ಥಿಯೇಟ್ರ್ಗಳಿಗೆ ಫೋನ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಮಂಡ್ಯ, ಮೈಸೂರು, ಹುಬ್ಬಳ್ಳಿ, ದಾವಣಗೆರೆ, ಧಾರವಾಡ, ಮಂಗಳೂರು ಎಲ್ಲ ಫೋನ್ ಮಾಡ್ತಾಯಿದ್ದೀವಿ. ಒಂದೊಂದು ಥಿಯೇಟ್ರದ್ದು ಕಲೆಕ್ಷನ್ನು 4 ಡಿಜಿಟಲ್ಲಿ ಬರ್ತಾಯಿಲ್ಲ, ಯಾವುದು ಎಲ್ಲ 3 ಡಿಜಿಟ್ಸಲ್ಲಿ ಬರ್ತಾಯಿದೆ. ಸರ್ ಕಲೆಕ್ಷನ್ನು 600 ರೂಪಾಯಿ ಸರ್, 680 ಸರ್, 400 ರೂಪಾಯಿ ಸರ್, ಟಿಕೆಟೇ ಸೇಲ್ ಆಗಿಲ್ಲ ಅಂತಂದ್ಬಿಟ್ಟು ಶೋನೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀವಿ ಸರ್. ಈ ಥರದ ಮಾತುಗಳೆಲ್ಲ ಕೇಳ್ತಾ ಬಂತು. ಆ್ಯಂಡ್ ಮೇನ್ ಥಿಯೇಟ್ರಲ್ಲಿ ಏನೋ ಆಗಿರುತ್ತೆ ಅಂತಂದ್ಬಿಟ್ಟು ಫಸ್ಟ್ ಶೋ ಮೇನ್ ಥಿಯೇಟ್ರ್ ಹತ್ರ ಹೋಗ್ತೀವಿ ನಾವು. ಮೇನ್ ಥಿಯೇಟ್ರು ನಿಲ್. ಅಲ್ಲಗೇನ್ 2,800 3,000 ಏನೋ ಕಲೆಕ್ಷನ್ ಆಗಿದೆ ಅಷ್ಟೇ. ನಾವು ಹಾಕಿರೋ ದುಡ್ಡು 60 ಲಕ್ಷ, ಆಗ್ತಾ ಇರೋ ಕಲೆಕ್ಷನ್ 2,000 2,500 ಅಂತಂದರೆ ಎಲ್ಲಿ ಮ್ಯಾಚ್ ಆಗ್ತಾ ಇಲ್ಲ. ಆವತ್ತು ನನಗೆ ಒಂದು ದೊಡ್ಡವರು ಒಂದು ಮಾತು ಹೇಳ್ತಾರೆ, ನೀನು ಗೆದ್ದರೆ ಪ್ರಪಂಚಕ್ಕೆ ನಿನ್ನ ಪರಿಚಯ ಆಗತ್ತೆ, ನೀನು ಸೋತ್ರೆ ನಿನಗೆ ಪ್ರಪಂಚದ ಪರಿಚಯ ಆಗತ್ತೆ ಅಂತ. ಆವತ್ತು ನನಗೆ ಆ ಪ್ರಪಂಚದ ಪರಿಚಯ ಆಯಿತು. ಅಂದರೆ ಸಾಲ ಮಾಡಿದವರೆಲ್ಲ ತುಂಬ ಪ್ರೊಫೆಷ್ನಲ್ ಆಗೇ ಕೊಟ್ಟರು. ಅಂದರೆ ನನಗೆ ಏನಾದರೂ ಒಂದು ಅಡ ಇಟ್ಕೊಂಡೇ ಸೆಕ್ಯೂರಿಟಿ ಕೊಟ್ಟಿರೋದು. ನಾನು ತುಂಬ ಅಂದರೆ ನನ್ನ ಹತ್ರ ಇದ್ದಿದ್ದು ಗೋಲ್ಡ್ ಏನಿತ್ತು ಅದನ್ನು ಸೆಕ್ಯೂರಿಟಿ ಇಟ್ಟು ಹಣ ತೊಗೊಂಡಿದ್ದೆ. ನಾನು ಕಾರ್ ಮಾರ್ಬಿಟ್ಟು ಹಣ ತೊಗೊಂಡಿದ್ದೆ. ಆ್ಯಂಡ್ ಸ್ಯಾಟಲೈಟ್ ರೈಟ್ಸ್ ಅಂತ ಯೂಶ್ವಲಾಗಿ ಸಿನಿಮಾದಲ್ಲಿರುತ್ತೆ, ಅದನ್ನು ಅಡ ಇಟ್ಬಿಟ್ಟು ನಾವು ಸಾಲ ತೊಗೊಂಡಿದ್ವಿ. ಈ ಥರದ್ದೆಲ್ಲ ಆಗಿತ್ತು ನಮಗೆ. ಆವತ್ತು ರಾತ್ರಿ ನಮ್ಮ ತಂದೆ ಹಿ ವಾಸ್ ವೆರಿ ಫ್ರಸ್ಟ್ರೇಟೆಡ್. ಅವ್ರ ಪಾಪ ತುಂಬ ಹೇಳಿದರು ನನಗೆ, ಬೇಡ ನೀನು ದುಡ್ಡು ಹಾಕ್ಬೇಡ, ನಾನು ಅನುಭವಿಸಿದ್ದೀನಿ, ನೀನು ತಪ್ಪನ್ನು ಮಾಡೋದಕ್ಕೆ ಹೋಗ್ಬೇಡ ಅಂತ. ಅವತ್ತು ರಾತ್ರಿ ತುಂಬ ದುಃಖ ಆಗ್ತಾಯಿತ್ತು. ಅಪ್ಪಂಗೆ ಒಂದು ಫೋನ್ ಮಾಡಿದೆ, ಅಪ್ಪ ಮನೆಗೆ ಬರ್ತೀನಿ ಸ್ವಲ್ಪ ಹೊತ್ತಲ್ಲಿ. ಅಪ್ಪ ವಾಸ್ ಲೈಕ್, ಇಲ್ಲ ಬರೋಕ್ಕೆ ಹೋಗ್ಬೇಡ ನೀನು ಅಂತಂದ್ಬಿಟ್ಟು ಕಟ್ ಮಾಡಿಬಿಟ್ರು. ಅದು ತುಂಬ ನನಗೆ ಇವತ್ತು ಕಾಡುತ್ತೆ. ಅಂದರೆ ಅಪ್ಪ ಬಂದ್ಬಿಟ್ಟು ನನ್ನ ಮಗ ಹೀಗಾದ್ನಲ್ಲ ಅನ್ನೋ ನೋವಿಗೆ ಆ ಥರ ಹೇಳಿದ್ರು. ಸರಿ ಅಂದ್ಬಿಟ್ಟು ಏನು ಮಾಡೋದು ಅಂತ ಗೊತ್ತಿಲ್ಲ, ಎಲ್ಲಿ ಕುತ್ಕೋಬೇಕು ಅಂತ ಗೊತ್ತಿಲ್ಲ. ಸೀದಾ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿದ್ದೀವಿ. ಇಬ್ಬರು ಫುಟ್ಪಾತ್ ಮೇಲೆ ಕೂತ್ಕೊಂಡು ಅಳ್ತಾ ಇದ್ದೀವಿ. ನಮ್ಮಿಬ್ಬರಿಗೆ ಅಳೋದಕ್ಕೆ ಅಂತಲೂ ಒಂದು ಜಾಗ ಇರಲಿಲ್ಲ. ಆ್ಯಂಡ್ ಮನೀಶ್ ಲೈಫಲ್ಲಿ ಸೇಮ್ ಆಗಿದೆ. ಏನಾಗಿದೆ, ಹಿ ವಾಸ್ ಅನ್ ಆರ್ಫನ್. ಅವ್ರಿಗೆ ಅಪ್ಪ ಅಮ್ಮ ಯಾರಿರಲಿಲ್ಲ. ಆ್ಯಂಡ್ ಒಬ್ಬರು ಅಕ್ಕ ಇದ್ದರು, ಅವ್ರು ಊರಲ್ಲಿ ಇರಲಿಲ್ಲ. ಮನೆಗೆ ಹೋಗೋದಕ್ಕೆ ಯಾರೂ ಇಲ್ಲ. ಅವನಿಗೂ ಎಲ್ಲಿ ಹೋಗೋದು ಅಂತ ಗೊತ್ತಾಗದೆ ಮೆಜೆಸ್ಟಿಕ್ಕಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರೋ ಫುಟ್ಪಾತಲ್ಲಿ ಕೂತ್ಕೊಂಡು ವಿ ವರ್ ಕ್ರೈಯಿಂಗ್.
ಅಲ್ಲಿ ಅಳ್ತಿದ್ದೀವಿ, ಅವ್ನ ಕಣ್ಣೀರನ್ನ ನಾನು ಒರೆಸ್ತಾ ಇದ್ದೀನಿ, ನನ್ನ ಕಣ್ಣೀರು ಅವನು ಒರೆಸ್ತಾ ಇದ್ದಾನೆ. ಸೊ ಈ ಥರ ಆ ಒಂದು ಸಿನಿಮಾ ಅದಾಗಿ ಒಂದು 1 ವೀಕ್ ಆದಮೇಲೆ ನಮ್ಮ ಡ್ಯಾಡ್ ಬಂದ್ಬಿಟ್ಟು ಕೇಳಿದ್ರು ನನ್ನ ಹತ್ರ, ಇವಾಗ ಇದ್ದಿದ್ದು ಆಗ ಅಕೌಂಟಲ್ಲಿ ಇದ್ದಿದ್ದು ದುಡ್ಡೆಲ್ಲ ನೀನು ಸಿನಿಮಾಗೆ ಹಾಕ್ಬಿಟ್ಟೆ, ಅದ್ರ ಮೇಲೆ 10 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಸಾಲ ಬೇರೆ ಮಾಡ್ಕೊಂಡಿದ್ಯಾ, ಏನು ಮಾಡ್ತೀಯ ನೆಕ್ಸ್ಟು ನೀನು? MBA ಪರ್ಸ್ಯೂ ಮಾಡುವಂದರೆ ನೀನು ಮಾಡಿಲ್ಲ, ಇವಾಗೆಲ್ಲೂ ಕೆಲಸನೂ ಸಿಗೋದಿಲ್ಲ ನಿನಗೆ, ಆಲ್ಮೋಸ್ಟ್ ನೀನು MBA ಮಾಡಿ 3-4 ವರ್ಷ ಆಗಿಬಿಟ್ಟಿದೆ, ನೆಕ್ಸ್ಟ್ ಏನು ಮಾಡಬೇಕು ಅಂತಿದೀಯ ನೀನು ಅಂತ. ನಾನು ಒಂದೇ ಮಾತು ಹೇಳಿದೆ, ಪಾಪ ಆದಷ್ಟು ಬೇಗ ನಿಮ್ಮ ಬ್ಯಾನರಲ್ಲಿ 50ನೇ ಸಿನಿಮಾ ನಾನು ಕೊಡ್ತೀನಪ್ಪ ಆ್ಯಸ್ ಅ ಪ್ರೊಡ್ಯೂಸರ್ ಅಂತಂದೆ. ಅಪ್ಪ ನೀನು ಹುಚ್ಚಿಡ್ದಿದ್ಯಾ ನಿನಗೆ, ಹಂಗೆ ಹಿಂಗೆ ಅಂತೆಲ್ಲ ಬೈದಾಕಿದ್ರು. ಬಟ್ ಐ ವಾಸ್ ಕಾನ್ಫಿಡೆಂಟ್ ಎನಫ್. ಸೊ ನೆಕ್ಸ್ಟ್ ಸ್ಟೆಪ್ಪು ನಾನು ತಿರ್ಗಾ ನಾವಿಕಾದಲ್ಲಿ ನಾನು ಏನೇನು ತಪ್ಪು ಮಾಡಿದ್ದೀನಿ, ಇಮ್ಮೆಚ್ಯೂರ್ಡ್ ಆಗಿ ನಾನು ಏನೇನು ತಪ್ಪು ಮಾಡಿದ್ದೆ ಅದು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಆ್ಯಕ್ಟಿಂಗು ಕಂಟಿನ್ಯೂ ಮಾಡಿದೆ, ಅದ್ರ ಜೊತೆಗೆ ಕೊರಿಯೋಗ್ರಫಿ ಕಲ್ತ್ಕೊಂಡೆ. ನನ್ನ ಸಿನಿಮಾಗೆ ಯಾಕೆ ಗುರು ನಾನು ಬೇರೆ ಕೊರಿಯೋಗ್ರಾಫರ್ನ ಕರೆದು ನಾನೇನಕ್ಕೆ ಅವ್ರಿಗೆ ಪೇ ಮಾಡಬೇಕು, ನಾನೇ ಕೊರಿಯೋಗ್ರಾಫರ್ ಆಗ್ತೀನಿ, ಕಲ್ತ್ಕೊಳ್ಳೋಣ ಅಂತ ಅದನ್ನು ಕಲ್ತ್ಕೊಂಡೆ. ಸ್ಟಂಟ್ ಕ್ಲಾಸಸ್ಗೆ ಹೋದೆ, ಸ್ಟಂಟ್ ಕಲ್ತ್ಕೊಂಡೆ. ನನ್ನ ಸಿನಿಮಾಗೆ ನಾನೇ ಫೈಟ್ ಮಾಡ್ತೀನಿ ಗುರು, ನಾನು ಯಾರನ್ನೂ ಕೇಳೋದಿಲ್ಲ ಅನ್ನೋ ಕಾರಣಕ್ಕೆ. ಆ್ಯಂಡ್ ಡೈರೆಕ್ಷನ್ ಒಂದು ಇದಿತ್ತು ನನಗೆ, ಎಷ್ಟೋ ಸಲ ಆಗಿಬಿಟ್ಟಿದೆ, ಆಲ್ಮೋಸ್ಟ್ 30-40 ಆಡಿಷನ್ಸ್ ಅಟೆಂಡ್ ಮಾಡಿರ್ತೀನಿ, ಒಂದು ಕೂಡ ಆಗಿರೋದಿಲ್ಲ. ಜನ ಹೇಳೋದು, ನನ್ನ ನಗು ಬರೋದು, ಅವ್ರಿಗೆ ಜೆನ್ಯೂನ್ ಆರ್ಟಿಸ್ಟ್ ಬೇಕಾಗಿಲ್ಲ, ಅವ್ರಿಗೆ ನೋಡೋದಕ್ಕೆ ಜಿಮ್ ಮಾಡಿಕೊಂಡು ನೋಡೋದಕ್ಕೆ ಸೂಪರ್ ಆಗಿದ್ಬಿಟ್ರೆ ಸಾಕು, ಪರ್ಫಾರ್ಮೆನ್ಸ್ ಹೆಂಗೆ ಬೇಕಾದರೂ ಮಾಡ್ಕೊಳ್ಳಿ ಅವನು ಅನ್ನೋ ಮೈಂಡ್ಸೆಟ್ ಇದೆ ಎಷ್ಟೋ ಜನಕ್ಕೆ ಇವತ್ತು. ನನಗೆ ಹೋಗಿದ್ದ ಕಡೆ ಹೇಳ್ತಾ ಇದ್ದಿದ್ದು, ಶ್ರವಂತ್ ನಿಮ್ಮ ಮೂಗು ತುಂಬ ಉದ್ದ ಇದೆ, ನಿಮ್ಮ ಕಣ್ಣು ಒಳಗಡೆ ಇದೆ, ನಿಮ್ಮ ಕಿವಿ ದೊಡ್ಡದಾಗಿದೆ, ನಿಮ್ಮನ್ನ ಹೀರೋ ಅಂತ ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಶ್ರವಂತ್, ನಿಮ್ಮನ್ನ ಆ್ಯಕ್ಟರ್ ಅಂತೂ ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತ ಹಿಂಗೆ ಹೇಳ್ತಾರೆ. ನಾನು ಬುಲ್ಶಿಟ್ ಅಂತ ಅಂದ್ಕೊಂಡು ನಾನು ಬರ್ತಾ ಇರ್ತೀನಿ, ಯಾಕಂದರೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ, ನಾನು ಟ್ರಸ್ಟ್ ಮಾಡೋದು ನನ್ನನ್ನು ಮಾತ್ರ. ಇದೇ ಕಾರಣಕ್ಕೆ ಡೈರೆಕ್ಷನ್ ಕಲಿತು, ಕೊರಿಯೋಗ್ರಫಿ ಕಲಿತು, ಸ್ಟಂಟ್ ಎಲ್ಲ ಕಲಿತು, ಆ್ಯಕ್ಟಿಂಗ್ ಕೂಡ ಬಿಡಿದೆ, ಆ್ಯಂಕರಿಂಗು ಕೂಡ ಮನಸ್ಸಲ್ಲಿ ಇಟ್ಕೊಂಡು, ಆ್ಯಂಕರಿಂಗ್ ಯಾವತ್ತೂ ಮರ್ತಿಲ್ಲ. ಅಂದರೆ ಇಟ್ಸ್ ಬೀನ್ ಆಲ್ಮೋಸ್ಟ್ 12 ಇಯರ್ಸ್ ಆ್ಯಂಕರಿಂಗ್ ಬಿಟ್ಟು, ಬಟ್ ಯಾವತ್ತೂ ಮರ್ತಿಲ್ಲ ನಾನು ಆ್ಯಂಕರಿಂಗ್ನ. ಒಂದು ಸಿನಿಮಾ ಮಾಡಿದಾಗ ಎಲ್ಲ ಕಡೆನೂ ನಾನೇ ಇದ್ದಾಗ ನನಗೆ ಯಾವತ್ತೂ ಏನು ಪ್ರಾಬ್ಲಮ್ ಆಗೋದಿಲ್ಲ, ಯಾರಿಗೂ ನನ್ನನ್ನು ಮೋಸ ಮಾಡೋ ಚಾನ್ಸಸ್ ಕೂಡ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಇದಿಷ್ಟು ಕಲ್ತಿದ್ದು. ಸೊ ಇಷ್ಟೆಲ್ಲ ಕಲಿಯೋದಕ್ಕೆ ಕಾರಣ ನಾವಿಕಾ ಅನ್ನೋ ಸಿನಿಮಾ. ಆ್ಯಂಡ್ ಇವಾಗ ನಮ್ಮ ಬ್ಯಾನರಲ್ಲಿ ನಾನು ಮಾಡೋವಂಥ 50ನೇ ಸಿನಿಮಾ ನಾನು ಅಂದ್ಕೊಂಡಂಗೆ ಬರುತ್ತೆ, ಸಕ್ಸಸ್ ಮಾಡೇ ಮಾಡ್ತೀನಿ, ಆ ಕಾನ್ಫಿಡೆನ್ಸ್ ನನ್ನಲ್ಲಿದೆ. ಮುಂದೆ ನೋಡ್ಬೇಕು, ದೇವ್ರ ಪಕ್ಕ ಸಕ್ಸಸ್ ಆಗೇ ಆಗುತ್ತೆ, ಬಿಕಾಸ್ ನೀವು ಇಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಮ ಪಾಸಿಟಿವ್ ಮೈಂಡ್ ಸೆಟ್ಗೆ ಎಲ್ಲ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಕೆ, ಇವಾಗ ನಮ್ಮ ಎಪಿಸೋಡ್ ನೆಕ್ಸ್ಟ್ ಹಂತಕ್ಕೆ ಹೋಗೋಣ. ಈಗ ನಾನು ನಿಮ್ಗೆ ಸ್ವಲ್ಪ ಕ್ವೆಶನ್ಸ್ ಕೇಳ್ತೀನಿ. ಶೋರ್. ಐ ಯು ರೆಡಿ? ಯಾ. ಓಕೆ, ನೀವು ನೆಕ್ಸ್ಟ್ 5 ಇಯರ್ಸಲ್ಲಿ ನಿಮ್ಮನ್ನ ನೀವು ಎಲ್ಲಿ ನೋಡ್ಕೊಬೇಕು ಅಂತ ಇದ್ದೀರಾ? ಹೇಳಿದ್ನಲ್ಲ, ಒಬ್ಬ ಇಂಡಸ್ಟ್ರಿಗೆ ಒಬ್ಬ ಪ್ರೊಡ್ಯೂಸರ್ ಅಂತೂ ಆಗಿರ್ತೀನಿ ನೆಕ್ಸ್ಟ್ 5 ಇಯರ್ಸ್ ಒಳಗಡೆ. ಓಕೆ, ಒಳ್ಳೆ ಪ್ರೊಡ್ಯೂಸರ್ ಆಗ್ತೀರಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಪರ್ಫೆಕ್ಟ್ ಹಾಲಿಡೇ ಟ್ರಿಪ್ ಆದರೆ ಹೇಗಿರಬೇಕು? ನನ್ನ ಹೆಂಡತಿ ನನ್ನ ಮಗು ಜೊತೆ ಇರಬೇಕು. ನನಗೆ ಆಲ್ ಇಂಡಿಯಾ ಟ್ರಿಪ್ ಹಾಕಬೇಕು ಅಂತ ಒಂದು ಆಸೆ ಇದೆ, ಟೂರ್ ಹಾಕಬೇಕು ಅಂತ. ಆಲ್ ಇಂಡಿಯಾ ಹಾಕ್ತೀನಿ, ಇಂಡಿಯಾ ಬಿಟ್ಟಂತೂ ಎಲ್ಲೂ ಹೋಗಲ್ಲ. ಲೈಕ್ ವರ್ಲ್ಡ್ ಟೂರ್ ಅಂತ ಎಲ್ಲ ಆಸೆ ಇಲ್ವಾ? ಖಂಡಿತವಾಗ್ಲೂ ಇಲ್ಲ. ಇದಕ್ಕೆ ಮುಂಚೆ ಒಂದ್ಸಲ ಮಲೇಷಿಯಾಗೆ ಹೋಗ್ಬಿಟ್ಟು ಚೆನ್ನಾಗಿ ಅನುಭವಿಸ್ಬಿಟ್ಟಿದೆ. ಅವ್ರಿಗೆ ನಮ್ಮ ಭಾಷೆ ಬರಲ್ಲ, ನಮ್ಗೆ ಅವ್ರ ಭಾಷೆ ಬರಲ್ಲ, ಅದಕ್ಕೆ ಬೇಡ ಅಂತ. ಓಕೆ, ನೀವು ಯಾರಿಗಾದ್ರೂ ಹಾರ್ಟ್ ಬ್ರೇಕ್ ಮಾಡಿದ್ದೀರಾ? ಹಾರ್ಟ್ ಬ್ರೇಕ್ ಅಂದರೆ ನನ್ನನ್ನು ಹಾಕೊಂಡು ಮಾಡಿರೋ ಎಲ್ಲ ಸಿನಿಮಾ ಪ್ರೊಡ್ಯೂಸರ್ಗಳಿಗೂ ಹಾರ್ಟ್ ಬ್ರೇಕ್ ಆಗಿದೆ ರಿಲೀಸ್ ಆದಮೇಲೆ ಸಿನಿಮಾ. ಅದು ಬಿಟ್ಟು ಹುಡುಗಿರಿಗೆಲ್ಲ ಆಗಿಲ್ಲ. ನೀವು ತುಂಬ ಭಯ ಪಡುವ ವಿಷಯ ಯಾವುದು? ದೆವ್ವ ಅಂದರೆ ತುಂಬ ಭಯನಾ? ರಾತ್ರಿ ಹೊತ್ತು ನಾನು ರೂಮಲ್ಲಿ ಒಬ್ಬನೇ ಇರ್ತೀನಿ, ಕರೆಂಟ್ ಹೋಗ್ಬಿಟ್ರೆ ನಾನು. ಸೊ ನೀವು ಹಾರರ್ ಮೂವೀಸ್ ಎಲ್ಲ ನೋಡ್ಬಿಟ್ಟು ಎದುರ್ಕೊಂತೀರಾ? ಅದಕ್ಕೆ ನೋಡೋದಕ್ಕೆ ಹೋಗಲ್ವಲ್ಲ. ಲೈಕ್ ನಿಮಗೆ ನೆಕ್ಸ್ಟ್ ಡೈರೆಕ್ಷನ್ ಆ ಥರ ಏನಾದ್ರೂ ರಿಜೆಕ್ಟ್ ಮಾಡ್ತೀನಿ, ಆ ಸ್ಕ್ರಿಪ್ಟ್ ಬಂದರೆ ರಿಜೆಕ್ಟ್ ಮಾಡಿಬಿಡ್ತೀನಿ ನಾನು. ನಿಮಗೆ 100 ಕೋಟಿ ಕೊಟ್ಟರೆ ಏನು ಮಾಡ್ತೀರಾ? ಏನು ಬಾಹುಬಲಿ 3 ತೆಗಿತೀನಿ ಕನ್ನಡದಲ್ಲಿ. ಓ, ಕನ್ನಡದಲ್ಲಿ ಬಾಹುಬಲಿ 3 ನೀವು ತೆಗಿ? ಡೈರೆಕ್ಟಾಗಿ ನಾನು ತೆಗೆದು ಬಿಡ್ತೀನಿ. ಓ ನೈಸ್. ನೀವು ಕೊನೆದಾಗೆ ತುಂಬ ಹತ್ತಿದ್ಯಾವಾಗ? ನೆನಪಿಲ್ಲ, ನಮ್ಮಪ್ಪನ ಅಳಿಸಿದ ನೆನಪಿದೆ ಅಷ್ಟೇ. ಅದು ನಾವಿಕಾ ಅಂತ ಸಿನಿಮಾ ಹೇಳಿದ್ನಲ್ಲ, ದಟ್ ವಾಸ್ ಮೈ ಲಾಸ್ಟ್ ಇದು ಅಷ್ಟೇ. ಅದರ ಮೇಲೆ ಯಾವತ್ತೂ ಎಮೋಷ್ನಲ್ ಆಗಿಲ್ಲ, ಸ್ಟ್ರಾಂಗ್ ಆದೆ. ಓಕೆ, ನಿಮ್ಮ ಹ್ಯಾಪಿಯೆಸ್ಟ್ ಮೂಮೆಂಟ್ ನಿಮ್ಮ ಲೈಫಲ್ಲಿ ಯಾವುದು? ಹ್ಯಾಪಿಯೆಸ್ಟ್ ಮೂಮೆಂಟು ಇವತ್ತಿಗೂ ಆಗ್ತಾ ಇದೆ. ಅದು ನಾನು ಡೈರೆಕ್ಟ್ ಮಾಡ್ತಾ ಇರೋಂಥ ಸೀರಿಯಲ್ದು ರೇಟಿಂಗ್ ಜಾಸ್ತಿ ಆಗಿಬಿಟ್ರೆ, TRP ರೇಟಿಂಗು, ದಟ್ ವಿಲ್ ಬಿ ಮೈ ಹ್ಯಾಪಿಯೆಸ್ಟ್ ಮೂಮೆಂಟ್. ಪ್ರತಿ ವಾರ ಅದೊಂದು ಟೆಸ್ಟ್ ಮಾತು ಥರ. ಓಕೆ, ನೀವು ಚೈಲ್ಡ್ಹುಡ್ಗೆ ಹೋಗಿ ಯಾವುದಾದ್ರೂ ಮ್ಯಾಟರ್ ನಿಮ್ಮ ಲೈಫಲ್ಲಿ ಆಗಿರೋ ಇನ್ಸಿಡೆಂಟ್ ಚೇಂಜ್ ಮಾಡಬೇಕು ಅಂದ್ಕೊಂಡ್ರೆ ಯಾವ ಮ್ಯಾಟರ್ ಚೇಂಜ್ ಮಾಡ್ತೀರಾ? ನಮ್ಮ ತಾತನ ಸಾವು. ಅದು ದೇವ್ರೇನಾದರೂ ಆ ಥರದ ಅವಕಾಶ ಕೊಟ್ಟರೆ ತಾತನ ಬದುಕಿಸೋವಂಥ ಪ್ರಯತ್ನ ಆದರೂ ಮಾಡ್ತೀನಿ ಈ ಸಲ ನಾನು. ಓಕೆ, ನಿಮಗೆ 3 ಬುಲೆಟ್ಸ್ ಕೊಡ್ತೀನಿ ಇವಾಗ. 3 ಮೆಂಬರ್ಸ್ ಶೂಟ್ ಮಾಡಬೇಕು, ಯಾರನ್ನ ಶೂಟ್ ಮಾಡ್ತೀರಾ? ಕ್ವೆಶ್ಚನ್ ಪಾಸ್ ಆಗಲ್ವಾ ಇದು? ಒಂದು, ನಾನು ಸ್ಕೂಲ್ ಡೇಸಲ್ಲಿರುವಾಗ ನಮ್ಮ ಮ್ಯಾಥ್ಸ್ ಟೀಚರು,
ಅವ್ರ ಅಜ್ಜಿ ಫೇಲ್ ಮಾಡಿಬಿಟ್ಟಿದ್ರು ನನ್ನನ್ನು. ಆ್ಯಂಡ್ PUC ನಲ್ಲಿ ನಮ್ಮ HOD ಆನಂದ್ ರಾವ್ ಅಂತ ಒಬ್ಬರಿದ್ದರು. ನಾನು ಪಾಸ್ ಮಾಡಿ ಅಂತ ತುಂಬ ಕೇಳ್ಕೊಂಡಿದ್ದೆ, ಬಟ್ ಪಾಸ್ ಮಾಡಿರೋದಿಲ್ಲ ಅವರು. ಆ್ಯಂಡ್ ಮೂರನೇದು ನನ್ನ ಫ್ರೆಂಡ್ ಒಬ್ಬನಿಗೆ ಸಾಲ ಕೊಟ್ಟಿದ್ದೆ, ಅವ್ನು ಇಲ್ಲಿವರೆಗೂ ಸಾಲ ತೀರಿಸಿಲ್ಲ. ಅವನೊಬ್ಬನಿಗೆ ಅಂದರೆ ಅವ್ನು ಸಾಲ ಕೊಟ್ಮೇಲೆ ಶೂಟ್ ಮಾಡ್ತೀನಿ. ಸೊ ನೀವು ಜಾಸ್ತಿ ಫೇಲ್ ಮಾಡಿದವ್ರನ್ನೇ ಶೂಟ್ ಮಾಡಬೇಕು ಅಂತ ಅನ್ಕೊಂತೀರಾ? ಖಂಡಿತ. ಅವ್ರು ಅಟ್ಲೀಸ್ಟ್ ಆ ಟೈಮಲ್ಲಿ ನನ್ನನ್ನು ಪಾಸ್ ಮಾಡಿಬಿಟ್ಟಿದ್ರೆ ನಾನು ಓದಬೇಕು ಅಂತ ಅಂದ್ಬಿಟ್ಟು ನಾನು ಬೇರೆ ಇಂಡಸ್ಟ್ರಿಗಾದರೂ ಹೋಗ್ಬಿಟ್ಟಿರ್ತಾ ಇದ್ದೆ. ಓಕೆ, ಇವಾಗ ನಾನು ಕೇಳೋ ಕ್ವೆಶನ್ಗೆ ನೀವು 1 ವರ್ಡ್ ಆನ್ಸರ್ ಕೊಡಬೇಕು. ಶೋರ್. ಓಕೆ, ಫಸ್ಟ್ ಕ್ವೆಶನ್, ಹಳ್ಳಿ ಹುಡುಗಿನ ಮಾಡರ್ನ್ ಹುಡುಗಿನ? ಹಳ್ಳಿ ಹುಡುಗಿ. ಓಕೆ, ಕೋಕ್, ಸೋಡಾ, ವಾಟರ್? ಸೋಡಾ. ಸೋಡಾ. ಓಕೆ, ನೀವು ಮಿರರ್ ಮುಂದೆ ಯಾವತ್ತಾರು ರೊಮ್ಯಾನ್ಸ್ ಸೀನ್ ಮಾಡಿದ್ದೀರಾ? ಎಸ್ ಆರ್ ನೋ? ಪ್ರಾಕ್ಟೀಸ್ ಮಾಡಿದ್ದೀರಾ? ಮಾಡಿದ್ದೀನಿ. ಮಾಡಿದ್ದೀರಾ? ಓಕೆ, ನಿಮ್ಗೆ ಈ ಶೋ ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು. ಇದು ಪ್ರಶ್ನೆನೇ ಅಲ್ಲ, ನಿಜವಾಗ್ಲೂ ತುಂಬ ಇಷ್ಟ, ಜೆನ್ಯೂನ್ ಆಗಿ. ಓಕೆ, ನೀವು ಇವಾಗವರೆಗೂ ನಾನು ಕೇಳಿರೋ ಕ್ವೆಶನ್ಸಲ್ಲಿ ಯಾವ್ದಾದ್ರೂ ಸುಳ್ಳು ಹೇಳಿದ್ದೀರಾ? ಇಲ್ಲ, ಸತ್ತೋಗಿರೋ ನಮ್ಮ ಅಜ್ಜಿ ಮೇಲೆ ನಾನು ಹೇಳಿಲ್ಲ. ಓಕೆ, ಸುಳ್ಳು ಹೇಳಿದರೆ ನಮ್ಮ ಅಜ್ಜಿ ಬದುಕು ಬಂದ್ಬಿಡ್ಲಿ ಬೇಕಾದ್ರೆ. ಹೇಳಿಲ್ಲ. ನಿಮ್ಗೆ ಹುಡುಗಿರು ಲಿಪ್ಸ್ಟಿಕ್ ಹಾಕಿದ್ರೆ ಇಷ್ಟನಾ? ಯೂಶುವಲ್ ಆಗಿ ಇಷ್ಟ ಇಲ್ಲ. ಇಷ್ಟ ಇಲ್ವಾ? ಬಿಕಾಸ್ ಅಮ್ಮ ಹಾಕಿದ್ರು ತೆಗಿಸ್ತಾ ಇರ್ತೀನಿ ನಾನು. ಲಿಪ್ಸ್ಟಿಕ್. ಓಕೆ, ಲಿಪ್ಸ್ಟಿಕ್ ಒಂದಿದೆ ಹೇಳ. ಹೇಳಿ. ಓಕೆ, ಲಿಪ್ಸ್ಟಿಕ್, ಸ್ಲಿಪ್ಸ್ಟಿಕ್. ಲಿಪ್ಸ್ಟಿಕ್, ಸ್ಲಿಪ್ಸ್ಟಿಕ್. ಲಿಪ್ಸ್ಟಿಕ್, ಸ್ಲಿಪ್ಸ್ಟಿಕ್, ಸ್ಲಿಪ್. ಓಕೆ, ಒನ್ ಸೆಕೆಂಡ್. ಲಿಪ್ಸ್ಟಿಕ್, ಸ್ಲಿಪ್ಸ್ಟಿಕ್, ಲಿಪ್ಸ್ಟಿಕ್, ಸ್ಲಿಪ್ಸ್ಟಿಕ್, ಲಿಪ್ಸ್ಟಿಕ್, ಸ್ಲಿಪ್ಸ್ಟಿಕ್, ಲಿಪ್ಸ್ಟಿಕ್, ಸ್ಲಿಪ್ಸ್ಟಿಕ್, ಲಿಪ್ಸ್ಟಿಕ್, ಸ್ಲಿಪ್ಸ್ಟಿಕ್. ವಾವ್, 5 ಕಂಟಿನ್ಯೂಸ್ ಟೈಮ್ಸ್. ನೈಸ್. ಓಕೆ, ಥ್ಯಾಂಕ್ಸ್ ಶ್ರವಂತ್ ನಮ್ಮ ಶೋಗೆ ಬಂದಿದ್ದಕ್ಕೆ. ನಿಮಗೆ ನಮ್ಮ ಕಡೆಯಿಂದ ಒಂದು ಕಿರು ಕಾಣಿಕೆ. ಥ್ಯಾಂಕ್ ಯು ಸೊ ಮಚ್. ಇವಾಗ ನಿಮಗೆ ಯಾರಿಗಾರು ಸಾರಿ ಇಲ್ಲ ಥ್ಯಾಂಕ್ಸ್ ಯಾರಿಗಾರು ಹೇಳಬೇಕು ಅಂತ ಅಂದ್ಕೊಂಡ್ರೆ ನೀವು ಅದನ್ನು ಡೆಡಿಕೇಟ್ ಮಾಡ್ಬೋದು. ಸಾರಿ ನಾನು ಬೇಸಿಕಲಿ ಇಬ್ರಿಗೆ ಹೇಳಲೇಬೇಕು. ಒಂದು ನಮ್ಮ ತಂದೆ, ಆಮೇಲೆ ನಮ್ಮ ತಾಯಿ. ಅಮ್ಮ ಅಪ್ಪ, ನಿಮ್ಮ ಮಗ ತುಂಬ ಸಾಧನೆ ಮಾಡ್ತಾನೆ ಅಂತ ನೀವು ತುಂಬ ಕನಸುಗಳನ್ನು ಕಟ್ಟಿದ್ದೀರಾ. ಖಂಡಿತವಾಗ್ಲೂ ಮಾಡ್ತಾನೆ, ಏನೋ ಸ್ವಲ್ಪ ಟೈಮ್ ತೊಗೋತಾ ಇದೆ ಅಷ್ಟೇ. ಆ್ಯಂಡ್ ಡಿಲೇ ಆಗ್ತಾ ಇರೋದಕ್ಕೆ ಐ ಆಮ್ ರಿಯಲಿ ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನಂಥ ಒಬ್ಬ ಟಾರ್ಚರ್ ಕೊಡೋ ಮಗನ್ನ ಸಹಿಸ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಇನ್ನಿಬ್ರಿಗೆ ಹೇಳಬೇಕು. ಒಂದು ಶಂಕರ್ನಾಗ್ ಸರ್, ಥ್ಯಾಂಕ್ ಯು. ನಿಮ್ಮಿಂದನೇ ಇವತ್ತಿಲ್ಲಿದ್ದೀನಿ. ಎಷ್ಟೇ ಹೋರಾಟಗಳಿದ್ದರೂ ನಿಮ್ಮನ್ನು ನೆನೆಸ್ಕೊಂಡು ನಾನು ಮುಂದುವರಿತಾ ಇದ್ದೀನಿ. ಥ್ಯಾಂಕ್ ಯು ಶಂಕರ್ನಾಗ್ ಸರ್. ಆ್ಯಂಡ್ ಇನ್ನೊಂದು ಮೇಜರ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು, ಸದ್ಯಕ್ಕೆ ನಾನು ಡೈರೆಕ್ಟ್ ಮಾಡ್ತಾ ಇರೋವಂಥ ಸೀರಿಯಲ್ ರಂಗನಾಯಕಿ ರಾಮ್ಜಿ ಸರ್. ಸರ್, ನೀವು ಇಲ್ಲಿವರೆಗೂ ತುಂಬ ಜನ ಡೈರೆಕ್ಟರ್ಗಳನ್ನ ನೋಡಿದ್ದೀರಾ. ಪುಟ್ಟಗೌರಿ ಮದುವೆ, ಮಂಗಳಗೌರಿ ಮದುವೆ, ರಂಗನಾಯಕಿ, ನಾಗಕನಿಕೆ, ಅಕ್ಕ, ಸೊಸೆ, ಎಷ್ಟೋ ಸೀರಿಯಲ್ಗಳನ್ನ ಮಾಡಿದ್ದೀರಾ ಸರ್. ಬಟ್ ನಿಮ್ಮ ಥರ ಒಬ್ಬ ಅದ್ಭುತವಾದ ವ್ಯಕ್ತಿನ ನಾನು ಇಲ್ಲಿವರೆಗೂ ನೋಡಿಲ್ಲ. ಒಂದು ವಿಷಯಕ್ಕೆ ಥ್ಯಾಂಕ್ಸ್ ಹೇಳಬೇಕು. ನನಗೆ ಚಿಕ್ಕ ವಯಸ್ಸಲ್ಲಿ ಅಮ್ಮ ಹೇಳ್ತಾಯಿದ್ರು, ಯಾವ ವ್ಯಕ್ತಿಗೆ ಗುರಿ ಇದ್ದು ಅವನಿಗೆ ಗುರು ಇರೋದಿಲ್ವೋ ಅವನಿಗೆ ದೇವರು ಒಬ್ಬ ವ್ಯಕ್ತಿನ ಕಳಿಸ್ತಾನೆ ಗುರುವಿನ ರೂಪದಲ್ಲಿ ಅಂತ. ಬಟ್ ನನಗೆ ನಿಮ್ಮ ವಿಷಯದಲ್ಲಿ ಹಾಗಾಗಿಲ್ಲ. ದೇವರು ಯಾರನ್ನೂ ಕಳಿಸ್ಕೊಟ್ಟಿಲ್ಲ ನನಗೋಸ್ಕರ. ದೇವರೇ ನಿಮ್ಮ ರೂಪದಲ್ಲಿ ಬಂದಿದ್ದಾನೆ ಅಂತ ನಾನು ನಂಬ್ಕೊಂಡು ನಿಮ್ಮ ಜೊತೆ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತಿಗೂ ನನಗೆ ನನ್ನನ್ನು ಒಬ್ಬ ಡೈರೆಕ್ಟರ್, ಒಬ್ಬ ಕೊರಿಯೋಗ್ರಾಫರ್, ಒಬ್ಬ ಸ್ಟಂಟ್ ಡೈರೆಕ್ಟರ್ ಮಾಡಿರೋದು ನೀವು. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಎಲ್ಲೇ ಹೋದರೂ ನಿಮ್ಮನ್ನು ಮರೆಯೋದಿಲ್ಲ ಸರ್. ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಶೋ ಬಂದಿದೆ. ಥ್ಯಾಂಕ್ ಯು.